ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದಿನ ಪರಿಶುದ್ಧ ಆರಾಧನೆಯಲ್ಲಿ ಈ ಮಾಧ್ಯಮದ ಮುಖಾಂತರವಾಗಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಯೇಸು ಸ್ವಾಮಿ ಹೆಸರಿನಲ್ಲಿ ಶುಭವನ್ನು ಕೋರುತ್ತಾ ನಾನು ಸ್ವಾಗತ ಮಾಡುವ ಆತನಾಗಿರುತ್ತೇನೆ. ಈ ಪವಿತ್ರ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ ಹಾಗೆ ಕ್ಷಣವು ಮೌನವಾಗಿರುವ ದೇವರ ಪ್ರಸನ್ನತೆಯನ್ನು ಕೋರಿಕೊಳ್ಳೋಣ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಆರಾಧನೆಯು ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರೈಕ ದೇವರ ನಾಮದಲ್ಲಿ ನಾವು ಪ್ರಾರಂಭ ಮಾಡುವ. ದೇವರ ಮಹಿಮೆಗೋಸ್ಕರ ನಾವು ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 246ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 246ನೇ ಸಂಗೀತ. ನಾವು ಹಾಗೆ ದೇವರ ಆರಾಧನೆಯಲ್ಲಿ ಮುಂದುವರಿಯುವ ಹಾಗೆ ಆರನ ಕ್ರಮಪುಟ 123ರಲ್ಲಿರುವಂಥ 3ನೇ ವಿಧಾನವನ್ನು ಅನುಸರಿಸುತ್ತಾ ನಾವು ದೇವರನ್ನು ಕೊಂಡಾಡುವ. ಆರನ ಕ್ರಮಪುಟ 123ರಲ್ಲಿರುವಂಥ 3ನೆಯ ವಿಧಾನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವರು ಯೋಗ್ಯರು? ಯಾರು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ನಮ್ಮ ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ.
ನಾವು ಈ ಸಮಯದಲ್ಲಿ ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತೈಷವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಹಾಗೆ ಕ್ಷಣ ಹೊತ್ತು ಮೌನವಾಗಿರುವ ಕಳೆದೆಲ್ಲ ದಿನಗಳಲ್ಲಿ ತಿಳಿಯದೆ ಮಾಡಿರುವಂಥ ತಪ್ಪು ಅಪರಾಧಗಳನ್ನು ನೆನಪಿಗೆ ತಂದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ 105ನೇ ಸಂಗೀತದ ಒಂದು ಚರಣವನ್ನು ಹಾಡಿಕೊಳ್ಳುತ್ತಾ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವ. ನಾವೆಲ್ಲರೂ ಧೈರ್ಯದಿಂದ 6ನೇ ಕ್ರಮಪುಟ 126ರಲ್ಲಿರುವಂಥ ಪಾಪದ ಅರಿಕೆಯನ್ನು ಒಟ್ಟಾಗಿ ಹೇಳಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮನ್ನು ಕರುಣಿಸು. ಕರುಣಾನಿಧಿಯೇ, ನಮ್ಮ ದ್ರೋಹವನ್ನೆಲ್ಲ ಅಳಿಸಿಬಿಡು. ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನಮ್ಮ ದೋಷವನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಾವು ದ್ರೋಹಿ ಎಂದು ನಾವೇ ಒಪ್ಪಿಕೊಂಡಿದ್ದೇವೆ. ನಮ್ಮ ಪಾಪವು ಯಾವಾಗಲೂ ನಮ್ಮ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇವೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇವೆ. ದೇವರೇ, ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನಮಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನಮ್ಮನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾವು ತಿರುಗಿ ಅನುಭವಿಸುವಂತೆ ಮಾಡು. ನಮ್ಮಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನಮಗೆ ಆಧಾರನಾಗು. ಆದಿ ಕರ್ತ ಕ್ರಿಸ್ತನೇ, ಈ ಗೀತೆಯನ್ನು ಹಾಡಿಕೊಳ್ಳೋಣ. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದಂಥ ದೇವರ ವಾಕ್ಯವನ್ನು ನಾವೀಗ ಹಳೆ ಒಡಂಬಡಿಕೆ ಹಾಗೂ ಪತ್ರಿಕಾ ಭಾಗದಿಂದ ಓದಿ ಕೇಳಿಸಿಕೊಳ್ಳುವ. ಮೊದಲನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂತಹ ವೇದ ಭಾಗವು ದಾನಿಯೇಲನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ ಪೂರ್ತಿಯಾಗಿ. ಇಬ್ರಿಯ ಯುವಕರು ರಾಜನ ಆಹಾರವನ್ನು ತ್ಯಜಿಸಿದ್ದು. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳಿಕೆಯ 3ನೆಯ ವರ್ಷದಲ್ಲಿ ಬಾಬೇಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದ್ದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶೀನಾ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ವೇನಜನಿಗೆ, ನೀನು ಇಸ್ರಾಯೇಲ್ಯರಲ್ಲಿ, ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದೀಯ
ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಿರಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯಹೂದ್ಯರು ಸೇರಿದ್ದರು. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ್, ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟನು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ಆಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ ನಿನಗೆ ಆಹಾರ ಪಾನಗಳನ್ನು ಏರ್ಪಡಿಸಿದನು. ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವೆನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗೆಸಲು ಕಾರಣರಾದಿರಿ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು ಹನನ್ಯ, ಮಿಶಾಯೇಲ, ಅಜರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷನನ್ನು ನೇಮಿಸಿದ್ದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ನೋಡಿದ್ದಕ್ಕೆ ತಕ್ಕ ಹಾಗೆ ನಿಮ್ಮ ಸೇವಕರಿಗೆ ನಡೆಸು ಎಂದು ಬಿನ್ನವಿಸಲು ಅವನು ಅವರ ಬಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು, ಅವರು ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿಪಲ್ಯಗಳನ್ನು ಕೊಡುತ್ತಾ ಬಂದರು. ಹೀಗಿರಲಾಗಿ ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡುಬರಲಿಲ್ಲ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದರು. ದಾನಿಯೇಲನು ರಾಜನಾದ ಕೂರೇಷನ ಆಳ್ವಿಕೆಯ 1ನೆಯ ವರ್ಷದ ತನಕ ಸನ್ನಿಧಿ ಸೇವಕನಾಗಿಯೇ ಇದ್ದನು ಎಂಬುದು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 9ರಿಂದ 16 ವಚನದವರೆಗೆ. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವಷ್ಟರಲ್ಲಿ ಅವನು ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು. ಆಗ ಪೇತ್ರನೇ, ಎದ್ದು
ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ, ನಾನು ಎಂದೂ ಹೊಲೆ ಪದಾರ್ಥವನ್ನಾಗಲಿ ಅಶುದ್ಧ ಪದಾರ್ಥವನ್ನಾಗಲಿ ತಿಂದವನಲ್ಲ ಅಂದನು. ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡವೆಂದು ತಿರುಗಿ 2ನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು. ಹೀಗೆ 3 ಸಾರಿ ಆಯಿತು. ಆದ ಕೂಡಲೇ ಆ ವಸ್ತುವು ಆಕಾಶದೊಳಗೆ ಸೇರಿಕೊಂಡಿತು ಎಂಬುದೇ. ಹಾಡಿಕೊಳ್ಳುವಂಥ ಸಂಕೀರ್ತನೆಗಳಲ್ಲಿ 143ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 143.
ಸುವಾರ್ಥ ಭಾಗದಿಂದ ದೇವರ ವಾಕ್ಯವನ್ನು ನಾವೀಗ ಓದಿ ಕೇಳಿಸಿಕೊಳ್ಳುವ. ನಮ್ಮ ಸುವಾರ್ತೆ ಭಾಗಕ್ಕಾಗಿ ಆರಿಸಿಕೊಂಡ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31ರಿಂದ 33 ವಚನಗಳವರೆಗೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಲಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಫಲದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತೆಗೆದುಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಎಂಬುದೇ. ದೇವರ ವಾಕ್ಯಕ್ಕೆ ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಳ್ಳುವ ಹಾಗೆ ಆಡಿಕೊಳ್ಳುವಂಥ ಸಂಗೀತಗಳಲ್ಲಿ 215ನೇ ಸಂಗೀತದ ಮೊದಲನೆಯ ಚರಣವನ್ನು ಹಾಡಿಕೊಳ್ಳೋಣ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತನಾಡು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವಂಥ ಯೇಸುವಿನಲ್ಲಿ ಪರಮ ತಂದೆಯೇ, ಮತ್ತೊಂದು ಬರ್ತಿ ನಿನ್ನ ವಾಕ್ಯದ ಧ್ಯಾನವನ್ನು ಮಾಡಲಿಕ್ಕಾಗುವಂತೆ ಕೊಟ್ಟಂಥ ಸಮಯ ಅವಕಾಶಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯವನ್ನು ಓದುವುದು ಮಾತ್ರವಲ್ಲದೆ ಅದನ್ನು ಗ್ರಹಿಸಿಕೊಳ್ಳಿಕ್ಕಾಗುವಂತೆ ಹಾಗೂ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗುವಂಥ ದೀನತೆಯನ್ನು, ಆ ದಾಹವನ್ನು, ಕಾತುರತೆಯನ್ನು ನಮ್ಮೆಲ್ಲರಲ್ಲಿ ನಿನ್ನ ಪವಿತ್ರಾತ್ಮ ಮುಖಾಂತರವಾಗಿ ನೀನು ಹುಟ್ಟಿಸು. ಈ ನಿಮಿತ್ತ ಸಮಾಧಾನದ ಪ್ರಭು ಆಗಿರುವಂಥ ನಿನ್ನನ್ನು ಸೇವಿಸುವಂಥ ನಾವುಗಳು ಸಮಾಧಾನದ ಪ್ರಭುವಿನ ಪ್ರತಿನಿಧಿಗಳಾಗಿ ವೈಯಕ್ತಿಕವಾದಂಥ ಜೀವನದಲ್ಲಿ, ನಮ್ಮ ಕೌಟುಂಬಿಕ ಸಾಮೂಹಿಕವಾದಂಥ ಜೀವನದಲ್ಲಿ ನಾವು ಅದನ್ನು ಅನುಭವ ಮಾಡಲಿಕ್ಕಾಗುವಂತೆ ಕೃಪೆ ತೋರಿಸೆಂದು ಮುದ್ರಾಕ್ಷಕನಾದಂಥ ಯೇಸುವಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ನಾನು ಶುಭವನ್ನು ಕೋರುವಾತನಾಗಿರುತ್ತೇನೆ. ಇಂದಿನ ಧ್ಯಾನಕ್ಕೋಸ್ಕರ ನಮ್ಮ ದಕ್ಷಿಣ ಭಾರತ ಸಭೆಯ ಪಂಚಾಂಗದಲ್ಲಿ ಕೊಟ್ಟಿರುವಂಥ ವಿಷಯ ಕ್ರಿಶ್ಚಿಯನ್ ಪ್ರೆಸೆನ್ಸ್ ಇನ್ ದ ಮಲ್ಟಿಫೇತ್ ಕಾಂಟೆಕ್ಸ್ಟ್ ಅಥವಾ ಸೊಸೈಟಿ ಎಂಬುದಾಗಿ. ಬಹುನಂಬಿಕೆಯುಳ್ಳಂಥ ಸಮಾಜದಲ್ಲಿ ಕ್ರೈಸ್ತರ ಉಪಸ್ಥಿತಿ ಎಂಬುದಾಗಿ ಇಂದಿನ ನಮ್ಮ ಒಂದು ತಲೆಬರ ಆಗಿರ್ತದೆ. ಆದ ಕಾರಣ ಇಂದು ನಾವೆಲ್ಲರೂ ಕೂಡ ಪ್ರತ್ಯೇಕವಾಗಿ ಅನೇಕ ನಂಬಿಕೆಗಳ ಮಧ್ಯದಲ್ಲಿ ಅಥವಾ ಅನೇಕ ಧರ್ಮಗಳ ಮಧ್ಯದಲ್ಲಿ ಕ್ರೈಸ್ತರಾಗಿ ನಮ್ಮ ಉಪಸ್ಥಿತಿಯನ್ನು ಯಾವ ರೀತಿಯಾಗಿ ನಾವು ಬೆಳೆಸಬೇಕು ಅಥವಾ ತೋರಿಸಬೇಕು ಎಂಬುದಾಗಿ ಇಂದಿನ ಒಂದು ಪ್ರಸ್ತಾಪವಾಗಿರುತ್ತದೆ. ಕಳೆದ 2 ವಾರಗಳಿಂದ ನಾವು ವಿಶೇಷವಾಗಿ 2 ಮುಖ್ಯ ವಿಷಯಗಳನ್ನು ಕ್ರೈಸ್ತ ನಂಬಿಕೆ ಅಸ್ತಿವಾರದ ಕಡೆಗೆ ಧ್ಯಾನವನ್ನು ಮಾಡಿರುತ್ತೇವೆ. ಒಂದು ದೀಕ್ಷಾಸ್ಥಾನ, ಮತ್ತೊಂದು ಕರ್ತನ ರಾತ್ರಿ ಭೋಜನ ಸಂಸ್ಕಾರ. ಈ 2ರ ಜೊತೆಗೆ ಇಂದಿನ ಧ್ಯಾನವನ್ನು ನಿಮ್ಮೊಟ್ಟಿಗೆ ಮಾಡಲಿಕ್ಕೆ ನಾನು ಇಷ್ಟಪಡುವ ಆತನಾಗಿರುತ್ತೇನೆ. ಮೊದಲನೆಯ ಒಂದು ದೀಕ್ಷಾಸ್ಥಾನದಲ್ಲಿ ದೇವರಿಗೆ ನಮ್ಮನ್ನು ನಾವೇ ಅರ್ಪಿಸಿಕೊಡುವಾಗ ದೇವರು ತನ್ನ ಶುದ್ಧತ್ವದಲ್ಲಿ, ತನ್ನ ಪವಿತ್ರತೆಯಲ್ಲಿ, ತನ್ನ ಕೃಪೆಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳುವಂಥದ್ದು. ಕರ್ತನ ರಾತ್ರಿ ಭೋಜನದಲ್ಲಿ ನಾವು ವೈಯಕ್ತಿಕವಾಗಿ ಆತನ ದೇಹದಲ್ಲಿ ನಾವು ಭಾಗಿಯಾಗುವಂಥದ್ದೇ 2 ಮುಖ್ಯ ಪ್ರಸ್ತಾಪವಾಗಿತ್ತು. ಇಂದು ಕೊಟ್ಟಿರುವಂಥ ಈ ವಿಷಯದಲ್ಲಿ ನಾವಿರುವಂಥ ಬಹುನಂಬಿಕೆಯ ಒಂದು ಸಮಾಜ. ಇದು ಖಂಡಿತವಾಗಿ ನಾವೆಲ್ಲರೂ
ಬೇರೆ ಬೇರೆ ಧರ್ಮಗಳ ಮಧ್ಯದಲ್ಲಿ ಜೀವನ ಮಾಡುವಾಗ ಒಂದು ಮುಖ್ಯವಾದಂಥ ಒಂದು ವಿಷಯವಾಗಿರುತ್ತದೆ. ಆದರೆ ಆರ್ ವಿ ಲಿವಿಂಗ್ ಇನ್ ಅ ಮಲ್ಟಿ ಫೇತ್ ಕಾಂಟೆಕ್ಸ್ಟ್ ಆರ್ ಆರ್ ವಿ ಲಿವಿಂಗ್ ಇನ್ ಅ ಆ್ಯಂಟಿ ಫೇತ್ ಕಾಂಟೆಕ್ಸ್ಟ್? ಈ ವಿಷಯದಿಂದಲೇ ನಾನು ಇಂದಿನ ಧ್ಯಾನವನ್ನು ತೊಡಗಲಿಕ್ಕೆ ಇಷ್ಟಪಡ್ತೇನೆ. ಬಹುನಂಬಿಕೆಯ ಸಮಾಜದಲ್ಲಿ ನಮ್ಮ ಪ್ರಸನ್ನತೆಯನ್ನು ಅಥವಾ ಉಪಸ್ಥಿತಿಯನ್ನು ನೋಡುವಂಥದ್ದ, ನಂಬಿಕೆಯನ್ನು ವಿರೋಧಿಸುವಂಥ ಸಮಾಜದಲ್ಲಿ ಇಂದಿನ ಧ್ಯಾನವನ್ನು ಮಾಡುವಂಥದ್ದ ಎಂಬುದಾಗಿ ಕಳೆದ ಕೊಂಚ ವರ್ಷಗಳಿಂದ ನಾವು ನೋಡುವಂಥದ್ದಾದರೆ, ನಾವು ಬಹುನಂಬಿಕೆಯ ಮಧ್ಯದಲ್ಲಿ ಜೀವನವನ್ನು ಮಾಡುತ್ತಿದ್ದರೂ ಕೂಡ ಸತತವಾಗಿ ನಂಬಿಕೆ ವಿರೋಧವಾದಂಥ ಅನೇಕ ಕಾರ್ಯಗಳನ್ನು ನಾವು ಅನುಭವ ಮಾಡುವುದನ್ನು ಈಗಾಗಲೇ ನೋಡಿರ್ತೇವೆ. ಅದು ಯಾವುದೇ ಧರ್ಮವಾಗಿರಲಿ, ಒಂದು ನಂಬಿಕೆ ಇದ್ದಂಥ ವ್ಯಕ್ತಿ ಮತ್ತೊಂದು ನಂಬಿಕೆಯನ್ನು ದೂಷಿಸುತ್ತಾ ತಮ್ಮ ನಂಬಿಕೆಯನ್ನು ಸಂರಕ್ಷಿಸುವಂಥದ್ದು, ಅವರ ನಂಬಿಕೆಯನ್ನು ಒಂದು ರೀತಿಯಾಗಿ ಏಳಿಗೆಯಲ್ಲಿ ತರುತ್ತಾ ಅಧಿಕಾರವನ್ನು ಹೊಂದಿಕೊಳ್ಳುವಂಥದ್ದೇ ಇಂದಿನ ಪ್ರಸ್ತುತ ದಿನದ ಅಥವಾ ವಾತಾವರಣವಾಗಿರುತ್ತದೆ. ಈ ವಾತಾವರಣ ಹೇಗೆ, ಈ ವಾತಾವರಣದಲ್ಲಿ ಇಂದಿನ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದೇ ಇಂದಿನ ಒಂದು ದೊಡ್ಡ ಪ್ರಶ್ನೆ. ಉಪಸ್ಥಿತಿ ಎಂಬುವಂಥ ಪದವನ್ನು ನಾವು ಸೂಕ್ಷ್ಮವಾಗಿ ನಾವು ನೋಡುವಂಥದ್ದಾದರೆ, ಇಂದು ವೈಯಕ್ತಿಕವಾಗಿ ಇದನ್ನು ಧಾರ್ಮಿಕವಾಗಿ ನೋಡದೆ ವೈಯಕ್ತಿಕವಾಗಿ ನಾವು ನೋಡುವಂಥದ್ದಾದರೆ, ನಾನು ಇಲ್ಲಿ ಉಪಸ್ಥಿತನಾಗಿದ್ದೇವೆ ಎಂಬುದಾಗಿ ಹೇಳುವಂಥದ್ದಾದರೆ ಅನೇಕ ರೀತಿಯಾದಂಥ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. ಜಸ್ಟ್ ಟು ಮೇಕ್ ಪೀಪಲ್ ನೋ ದಟ್ ವಿ ಆರ್ ಪ್ರೆಸೆಂಟ್, ಟು ಮೇಕ್ ಪೀಪಲ್ ನೋ ಆ ಪ್ರೆಸೆನ್ಸ್, ಜನರು ಅನೇಕ ರೀತಿಯಾದಂಥ ಕಾರ್ಯಗಳನ್ನು ಮಾಡುವಂಥದ್ದು, ತಮ್ಮ ಅಧಿಕಾರಗಳನ್ನ ಚಲಾಯಿಸುವಂಥದ್ದು, ತಮ್ಮ ದಬ್ಬಾಳಿಕೆಯನ್ನು ತೋರಿಸುವಂಥದ್ದು, ಅಥವಾ ಈ ರೀತಿಯಾದಂಥ ದ್ವೇಷದ ಕಾರ್ಯಗಳನ್ನು ಉಂಟು ಮಾಡುವಂಥದ್ದು. ಇವತ್ತು ಸಂಘ ಸಂಸ್ಥೆಗಳು ಧಾರ್ಮಿಕವಾಗಿರಲಿ, ಸಾಮಾಜಿಕವಾಗಿರಲಿ ಅಥವಾ ವ್ಯಕ್ತಿಗಳನ್ನು ನಾವು ನೋಡುವಂಥದ್ದಾದರೆ, ನಾನು ಎಂಬುವಂಥ ತಮ್ಮ ಒಂದು ಉಪಸ್ಥಿತಿಯನ್ನು ತೋರಿಸಿಕೊಳ್ಳಿಕ್ಕೋಸ್ಕರ ಅನೇಕ ಕಾರ್ಯಗಳನ್ನು ಮಾಡುವಂಥದ್ದು. ಈ ಕಾರ್ಯಗಳು ಖಂಡಿತವಾಗಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡುವಂಥದ್ದಾದರೆ ಒಂದು ಒಳ್ಳೆಯ ಕಾರ್ಯವಾಗಿರುವುದಿಲ್ಲ. ನಾಶನವನ್ನು ತರುವಂಥ ಒಂದು ಕಾರ್ಯವಾಗಿರುತ್ತದೆ, ಅಸಮಾಧಾನವನ್ನು ತರುವಂಥ ಒಂದು ಕಾರ್ಯವಾಗಿರುತ್ತದೆ, ದಂಗೆಯನ್ನು ತರುವಂಥ, ಧಕ್ಕೆಯನ್ನು ತರುವಂಥ ಒಂದು ಕಾರ್ಯಗಳಾಗಿರುತ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ನಾವು ವೈಯಕ್ತಿಕವಾಗಿ ಅನುಭವ ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಕ್ರೈಸ್ತರ ಉಪಸ್ಥಿತಿಯನ್ನು ಹೇಗೆ ಈ ಸಮಾಜದಲ್ಲಿ ನಾವು ತೋರಿಸಬಹುದು ಅಥವಾ ಕಾಣಬಹುದು ಎಂಬುದೇ ಈ ಪ್ರಸ್ತಾಪವಾಗಿರುತ್ತದೆ. Amidst of anti-faith, where hatredness is created, how do we experience or witness our presence ಎಂಬುದೇ ಇಂದಿನ ಒಂದು ಪ್ರಸ್ತಾಪ. ಈಗಾಗಲೇ ನಾವು ನೋಡಿರ್ತೇವೆ, ಈ ಉಪಸ್ಥಿತಿ ಎಂಬುವಂಥ ಪದವನ್ನು ತೋರುವುದಕ್ಕೋಸ್ಕರ ಅನೇಕ ರೀತಿಯಾದಂಥ ಧಾರ್ಮಿಕವಾದಂಥ ಭಯೋತ್ಪಾದಕ ವಿಷಯಗಳನ್ನು ನಾವು ಸತತವಾಗಿ ನಮ್ಮ ಸಮಾಜದಲ್ಲಿ ಕಾಣುವಂಥವರಾಗಿರ್ತೇವೆ. ತಮ್ಮ ಉಪಸ್ಥಿತಿಯನ್ನು ತೋರಿಸಿಕೊಳ್ಳೋದಕ್ಕೋಸ್ಕರ ಭಯೋತ್ಪಾದನೆಯನ್ನು ಉಪಯೋಗಿಸುವಂಥದ್ದು. ಇಂದು ಬರೀ ಧಾರ್ಮಿಕವಾದಂಥ ಭಯೋತ್ಪಾದನೆ ಮಾತ್ರವಲ್ಲದೆ ಸಾಮಾಜಿಕವಾದಂಥ ಭಯೋತ್ಪಾದನೆಗಳನ್ನು, ಒಂದು ಭಾಷೆಯ ಮುಖಾಂತರ ಭಯೋತ್ಪಾದನೆಗಳನ್ನು, ಯಾವ ಭಾಷೆ ಶ್ರೇಷ್ಠವಾದುದು ಎಂದು ಒಂದು ತೋರಿಸಿಕೊಳ್ಳೋದಕ್ಕೋಸ್ಕರ ಮಾಡುವಂಥ ಭಯೋತ್ಪಾದನೆ, ಸಾಮಾಜಿಕವಾದಂಥ ಭಯೋತ್ಪಾದನೆ, ಹಾಗೂ ಪ್ರಸ್ತುತ ದಿನದಲ್ಲಿ ನಾವು ನೋಡುವಂಥದ್ದಾದರೆ ವೈಜ್ಞಾನಿಕವಾದಂಥ ಅಥವಾ ಮೆಡಿಕಲ್ ಅಂತ ಕರೆಯುವಂಥ ಭಯೋತ್ಪಾದನೆಯನ್ನು ನಾವು ನೋಡುವಂಥರಾಗಿರ್ತೇವೆ. ಈ ಭಯೋತ್ಪಾದನೆ ಜೀವನಗಳನ್ನು ತೆಗೆಯುವಂಥದ್ದು, ಜೀವನಗಳನ್ನು ನಾಶ ಮಾಡುವಂಥದ್ದು, ಸ್ವಇಚ್ಛೆಯಲ್ಲೇ ಒಂದು ಸ್ವಾರ್ಥವಾದಂಥ ಜೀವನಗಳನ್ನು ಮಾಡುವಂಥದ್ದೇ ಈ ಭಯೋತ್ಪಾದನೆಯ ಒಂದು ಉದ್ದೇಶವಾಗಿರುತ್ತದೆ. ಇದರ ಮಧ್ಯದಲ್ಲಿ ಇಂದಿನ ಮೊದಲನೆಯ ದೇವರ ವಾಕ್ಯ ದಾನಿಯೇಲನ ಪುಸ್ತಕ ಭಾಳ ಸುಂದರವಾದಂಥ ಒಂದು ಸಂದೇಶವನ್ನು ತರುವಂಥದ್ದಾಗಿರುತ್ತದೆ. ದಾನಿಯೇಲನು ಹಾಗೂ ಆತನ ಸ್ನೇಹಿತರು ಬಾಬಿಲೋನ್ ದೇಶದ ವಶಕ್ಕೆ ಹೋಗುತ್ತಾ ನೆಬುಕದ್ನೆಜರನು ಇಸ್ರಾಯೇಲ್ ಅಥವಾ ಯೂದರ ಯೆರೂಸಲೇಮ್ ಮೇಲೆ ಜಗಳವನ್ನು ಮಾಡುತ್ತಾ, ಯುದ್ಧವನ್ನು ಮಾಡುತ್ತಾ
ಅಲ್ಲಿದ್ದಂಥ ಎಲ್ಲ ಯವನಸ್ಥರನ್ನು ತನ್ನ ಉಪಯೋಗಕ್ಕೋಸ್ಕರ ಆತನು ತನ್ನ ಏಳಿಗೆಗೋಸ್ಕರ ದಾಸತ್ವದಲ್ಲಿ ಕರೆದುಕೊಂಡು ಹೋಗುವಂಥದ್ದು. ಈ ಕರೆದುಕೊಂಡು ಹೋಗುವಂಥ ಸಾಮ್ರಾಜ್ಯವು 2 ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ತದೆ. ಮೊದಲು ಅದು ನಮ್ಮನ್ನು ಮೋಹಕ್ಕೆ ನಡೆಸುವಂಥದ್ದಾಗಿರುತ್ತದೆ. ಆಕರ್ಷಣೆಯ ಮೋಹಗಳು, ಅದಕ್ಕೆ ಒಳಗಾಗದೇ ಇದ್ದರೆ ನಮಗೆ ಭಯಭೀತಿಯನ್ನು ತರುವಂಥ ಒಂದು ಕಾರ್ಯವನ್ನು ಮಾಡುತ್ತದೆ. ಈ 2 ಒಂದು ಟೂಲ್ಗಳನ್ನು ಯೂಸ್ ಮಾಡುವುದು ನಾವು ಸತತವಾಗಿ ನೋಡುತ್ತೇವೆ. ಇದನ್ನೇ ದಾನಿಯೇಲನು ಕೂಡ ಅಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ನಾವು ಕಾಣುತ್ತೇವೆ. ವಶಕ್ಕೆ ಯವನಸ್ಥರನ್ನು ದಾಸತ್ವದಲ್ಲಿ ತೆಗೆದುಕೊಂಡು ಹೋಗಿ ರಾಜನ ಸ್ವಾರ್ಥಕ್ಕೋಸ್ಕರ, ಆ ಸಾಮ್ರಾಜ್ಯದ ಬೆಳವಣಿಗೆಗೋಸ್ಕರ ಅವರನ್ನು ಉಪಯೋಗಿಸುವಾಗ ಅವರಿಗೆ ಕೊಡುವಂಥ ಒಂದು ಮೋಹ ತರುವಂಥ ಆಕರ್ಷಣೆಯ ಒಂದು ಕಾರ್ಯ ಏನೆಂದರೆ, ನೀವು ರಾಜನೊಟ್ಟಿಗೆ ಊಟ ಮಾಡುತ್ತಾ, ರಾಜನ ಊಟವನ್ನು ಮಾಡುತ್ತಾ ನೀವು ನಿಮ್ಮ ದೇಹಗಳನ್ನು ಬೆಳೆಸಿಕೊಳ್ಬೇಕು, ಯವನಸ್ಥರಾಗಿ ನಿಮ್ಮನ್ನು ನೀವೇ ಸಿದ್ಧಪಡಿಸಿಕೊಳ್ಬೇಕೆಂಬುದೇ ಅಲ್ಲಿರುವಂಥ ಒಂದು ಮುಖ್ಯ ಪ್ರಸ್ತಾಪವಾಗಿರುತ್ತದೆ. ರಾಜನೊಟ್ಟಿಗೆ ಊಟ ಮಾಡುವಂಥದ್ದು, ಸಾಮ್ರಾಜ್ಯದಲ್ಲಿ ರಾಜನೊಟ್ಟಿಗೆ ಅಧಿಕಾರವನ್ನು ಹೊಂದಿಕೊಂಡು ಆತನ ಒಂದು ದಾಸತ್ವದಲ್ಲಿ ಸೇನೆ ಎಂಬುದಾಗಿ ಸೈನಿಕರಾಗಿ ಒಂದು ಹೆಸರನ್ನು ತೆಗೆದುಕೊಂಡು ಕಾರ್ಯ ಮಾಡುವಂಥ ಒಂದು ಆಕರ್ಷಣೆಯ ಒಂದು ಮನೋಭಾವನೆ, ಆಕರ್ಷಣೆಯ ಒಂದು ಆಮಂತ್ರಣ. ಈ ಆಮಂತ್ರಣದ ಮಧ್ಯದಲ್ಲಿ ನಾವು ನೋಡ್ತೇವೆ ದಾನಿಯೇಲನು ತನ್ನ ನಂಬಿಕೆಯನ್ನು ಹೇಗೆ ಉಪಸ್ಥಿತಿಗೊಳಿಸ್ತಾನೆ, ಇಸ್ರಾಯೇಲ್ ಜನರ ಪ್ರತ್ಯೇಕತ್ವವನ್ನು ಹೇಗೆ ಉಪಸ್ಥಿತಿಗೊಳಿಸ್ತಾನೆ. ಅದನ್ನೇ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆತನು ಹೇಳುತ್ತಾನೆ, ನಾನು ನಿಮ್ಮೊಟ್ಟಿಗೆ ರಾಜನ ಊಟವನ್ನು ಮಾಡುವುದಿಲ್ಲ, ಬದಲಾಗಿ ನಾವು ಸಸ್ಯಾಹಾರಿಗಳಾಗಿ ನಾವು ಇರುತ್ತೇವೆ. ನೀವು ನಮ್ಮನ್ನು ಪರೀಕ್ಷೆ ಮಾಡಬಹುದು, 1 ವಾರದ ನಂತರ ನಮ್ಮನ್ನು ನೋಡಿ ನಮ್ಮ ದೇಹಗಳು ಕುಗ್ಗಿ ಹೋಗಿರುವಂಥದ್ದಾದರೆ ಆಗ ನಿಮ್ಮ ನಿರ್ಧಾರವನ್ನು ನಾವು ಸ್ವೀಕಾರ ಮಾಡಿಕೊಳ್ತೇವೆ ಎಂಬುವಂಥ ಒಂದು ಪ್ರಸ್ತಾಪ ಮಾಡುವುದನ್ನು ನಾವು ನೋಡ್ತೇವೆ. ಅವರು ಸಸ್ಯಾಹಾರಿಗಳಲ್ಲ, ಮಾಂಸಾಹಾರಿಗಳಾಗಿದ್ದರು. ಆದರೂ ತಮ್ಮ ದಾಸತ್ವದ, ತಮ್ಮ ರಾಷ್ಟ್ರದಲ್ಲಿದ್ದಂಥ ನೋವಿನ ಕಷ್ಟದ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುತ್ತಾ, ಸಾಮ್ರಾಜ್ಯವನ್ನು ಎದುರಿಸಲಿಕ್ಕೆ ಸಂಪೂರ್ಣವಾಗಿ ನಮ್ಮಲ್ಲಿ ಶಕ್ತಿ ಇಲ್ಲ, ಆದರೆ ನಮ್ಮದೇ ಆದಂಥ ಪ್ರತ್ಯೇಕತ್ವವನ್ನು ನಾವು ಉಪಸ್ಥಿತಿಗೊಳಿಸ್ತೇವೆ. ವಿ ವಿಲ್ ನಾಟ್ ಇಂಡಲ್ಜ್ ಇನ್ ದಿ ಎಂಟೈರ್ empire, though we cannot change the time and the situation, yet we will express our uniqueness, or we will show our unique presence ಎಂಬುದನ್ನೇ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಒಂದು ಫಲಿತಾಂಶದಲ್ಲಿ ನಾವು ನೋಡ್ತೇವೆ ದಾನಿಯೇಲನು ಆತನ ಸ್ನೇಹಿತರು ಅವರ ನಂಬಿಕೆಯನ್ನು ಬಿಟ್ಟುಕೊಡದೆ ಈಗ ದೇವರನ್ನು ನಂಬುವುದ, ಸಾಮ್ರಾಜ್ಯವನ್ನು ನಂಬುವುದ, ದೇವರ ನೆಬೂಕದ್ನೆಚ್ಚರನ ಈ 2ರ ಮಧ್ಯದಲ್ಲಿ ಸಿಲುಕಿಕೊಂಡಿರುವಂಥ ಸಂದರ್ಭದಲ್ಲಿ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಮ್ಮ ಸನ್ನಿವೇಶವನ್ನು ನಾವು ತಕ್ಷಣ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ಆದರೆ ನಮ್ಮ ನಂಬಿಕೆಯನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಬಿಟ್ಟುಕೊಡುವುದಿಲ್ಲ ಎಂಬುವಂಥ ಆ ಒಂದು ದೃಢ ನಿರ್ಧಾರವನ್ನು ಅವರು ಹಿಡಿದುಕೊಳ್ಳುವುದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಇಂದು ನಾವು ಪ್ರಸ್ತುತ ಒಂದು ನಂಬಿಕೆ ವಿರೋಧಿಸುವಂಥ ಸಮಾಜದಲ್ಲಿ ಒಂದು ನಂಬಿಕೆ ಇನ್ನೊಂದು ನಂಬಿಕೆಯನ್ನು ನೋಡಿ ವಿರೋಧಿಸಿ ಅಲ್ಪಸಂಖ್ಯಾತರನ್ನು ದಬ್ಬಾಳಿಕೆಯಲ್ಲಿ ಅನೇಕ ರೀತಿಯಾದಂಥ ಶೋಷಣೆಗಳಲ್ಲಿ ತರುವಂಥ ಸಮಯದಲ್ಲಿ ಕ್ರೈಸ್ತರಾಗಿ ನಾವು ದಾನಿಯೇಲನ ಪುಸ್ತಕದಿಂದ ನಾವು ನೋಡುವಂಥ ಮೊದಲ ಗುಣಲಕ್ಷಣ ಏನೆಂದರೆ ವಿರೋಧಿಸುವಂಥದ್ದೇ ಅವರ ಆ ಒಂದು ಗುಣಲಕ್ಷಣವಾಗಿರುತ್ತದೆ. ಯಾವುದನ್ನು ವಿರೋಧಿಸುವಂಥದ್ದು? ವಿರೋಧಿಸುವಂಥದ್ದು ಸಾಮಾನ್ಯವಾದಂಥ ಒಂದು ಪದವಾಗಿ ಎಲ್ಲ ಸಮಯದಲ್ಲಿ ವಿರೋಧಿಸುವಂಥದ್ದೇ ಒಂದು ಗುಣಲಕ್ಷಣವಾಗಿ ಹೊಂದಿಕೊಂಡಿರ್ತಾರೆ. ಆದರೆ ಇಲ್ಲಿ ನಾವು ನೋಡುವಂಥ ವಿರೋಧಿಸುವಂಥದ್ದೆಂದರೆ ಆ ತತ್ವಗಳು, ಮನೋಭಾವನೆಗಳನ್ನು, ಸಾಮ್ರಾಜ್ಯದ ಮೋಹಕರವಾದಂಥ ಆಮಂತ್ರಣಗಳನ್ನು ವಿರೋಧಿಸುವಂಥದ್ದು, ಸಂಪೂರ್ಣವಾಗಿ ವಿರೋಧಿಸಿ ತಮ್ಮದೇ ಆದಂಥ ಉಪಸ್ಥಿತಿಯನ್ನು, ದೇವರ ನಂಬಿಕೆಯನ್ನು ಅಲ್ಲಿ ತೋರಿಸುವುದನ್ನು ನಾವು ನೋಡ್ತೇವೆ. ಇದು ಇಂದಿನ ಮೊದಲನೆಯ ಗುಣಲಕ್ಷಣ. ಕ್ರೈಸ್ತ ಅಥವಾ ಒಂದು ನಮ್ಮ ನಂಬಿಕೆಯ ಒಂದು ಪ್ರಸ್ತಾಪ ಏನೆಂದರೆ ನಾವು ತೋರಿಸಿಕೊಳ್ಳುವಂಥದ್ದಲ್ಲ, ಹೊಂದಿಕೊಳ್ಳುವಂಥದ್ದಲ್ಲ. ಕ್ರೈಸ್ತ ವಿಶ್ವಾಸ ಮೊದಲು ಮಾನವೀಯತೆಯನ್ನು ಹೊಂದಿಕೊಳ್ಳುವಂಥ ಒಂದು ವಿಶ್ವಾಸವಾಗಿರುತ್ತದೆ. ನಮ್ಮ ಮಾನವೀಯತೆಯನ್ನು ಬಿಟ್ಟುಕೊಡದೆ ಆ ಮಾನವೀಯತೆಯಲ್ಲಿ, ಒಂದು ದೀನತೆಯಲ್ಲಿ ದೇವರ ಪ್ರಸನ್ನತೆಯನ್ನು ಕಂಡುಕೊಳ್ಳುತ್ತಾ ಒಬ್ಬರನ್ನೊಬ್ಬರು ಸೇವೆ ಮಾಡುವಂಥದ್ದು, ಒಬ್ಬರನ್ನೊಬ್ಬರು ಸ್ವೀಕಾರ ಮಾಡಿಕೊಳ್ಳುವಂಥದ್ದು,
ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವುದನ್ನೇ ನಾವು ಇಡೀ ಬೈಬಲಲ್ಲಿ ಹಾಗೂ ವಿಶೇಷವಾಗಿ ಪತ್ರಿಕೆಗಳಲ್ಲಿ ಈ ಮೌಲ್ಯಗಳನ್ನು ಪೌಲನು ಹೇಳುವುದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಇಂದು ನಮ್ಮ ಮಧ್ಯದಲ್ಲಿರುವಂಥ, ನಮ್ಮ ಜೀವನದಲ್ಲಿರುವಂಥ ಭಯೋತ್ಪಾದಕವಾದಂಥ ಸಾಮ್ರಾಜ್ಯಗಳು ಯಾವುದು ಎಂಬುದಾಗಿ ನಾವು ಪರಿಗಣಿಸುತ್ತಾ ನಾವು ಅದನ್ನು ವಿರೋಧಿಸುವಂಥದ್ದು, ವಿರೋಧಿಸುವುದರ ಮುಖಾಂತರವಾಗಿ ಕ್ರೈಸ್ತ ಪ್ರಸನ್ನತೆಯನ್ನು, ಉಪಸ್ಥಿತಿಯನ್ನು ನಾವು ಅರಿಕೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಕಾರ್ಯವಾಗಿರುತ್ತದೆ. ವೈಯಕ್ತಿಕವಾದಂಥ ಜೀವನದಾಗಿರಲಿ ಅಥವಾ ಬಹುನಂಬಿಕೆಯ ಸಾಮೂಹಿಕವಾದಂಥ ಜೀವನದಲ್ಲಾಗಿರಲಿ ಈ ವಿರೋಧಿಸುವಂಥದ್ದನ್ನು ನಾವು ಕಲಿತುಕೊಳ್ಳಬೇಕಾಗಿರುತ್ತದೆ. ಈ ವಿರೋಧ ಮಾಡುವಂಥದ್ದು ಸ್ಥಾನಕ್ಕೋಸ್ಕರವಲ್ಲ, ಈ ವಿರೋಧಿಸುವಂಥ ಮನೋಭಾವನೆ ನಮ್ಮ ಆಕರ್ಷಣೆಗೋಸ್ಕರವಲ್ಲ, ನಮ್ಮ ಉಪಸ್ಥಿತಿಯನ್ನು ತೋರಿಸುವಂಥದ್ದಲ್ಲ. ಈ ವಿರೋಧಿಸುವಂಥ ಮನೋಭಾವನೆ ದೈವಿಕತ್ವದ, ಮಾನವೀಯತೆಯ ಗುಣಲಕ್ಷಣಗಳನ್ನು ಎತ್ತು ಹಿಡಿಯುವಂಥದ್ದು, ಅದಕ್ಕೋಸ್ಕರ ಜೀವನದ ಅರ್ಥವನ್ನು ಈ ಲೋಕದಲ್ಲಿ ತೋರಿಸುವಂಥದ್ದು. ಇದು ಬಹಳ ಮುಖ್ಯವಾದುದು. ದಾನಿಯೇಲನ ಪರಿಸ್ಥಿತಿಯನ್ನು ನೋಡುವಂಥದ್ದಾದರೆ ಖಂಡಿತವಾಗಿ ದಾನಿಯೇಲನು ಆ ಪರಿಸ್ಥಿತಿಗೆ ಕಾರಣನಲ್ಲ. ಇಸ್ರಾಯೇಲ್ ಜನರು ದೇವರನ್ನು ಮರೆತು ಬೇರೆ ಬೇರೆ ವಿಗ್ರಹ ಆರಾಧನೆಗಳನ್ನು ಮಾಡುತ್ತಾ, ಅಂದರೆ ಬೇರೆ ಬೇರೆ ತತ್ವಗಳನ್ನು ತರುತ್ತಾ, ದೇವರ ಆಜ್ಞೆಗಳು ಹೇಗೆ ಒಬ್ಬರೊಬ್ಬರು ಪ್ರೀತಿಸುವಂಥದ್ದು, ಸೇವಿಸುವಂಥದ್ದು, ದೀನತೆಯಿಂದ ಇರುವಂಥದ್ದು, ನ್ಯಾಯವನ್ನು ಸ್ಥಾಪಿಸುವಂಥದ್ದು, ಬಡವರನ್ನು ಸ್ವೀಕಾರ ಮಾಡುವಂಥದ್ದು, ಇಲ್ಲದೆ ಇರುವವರಿಗೋಸ್ಕರ ಚಿಂತಿಸಬೇಕೆಂದು ಏನನ್ನು ಹೇಳುತ್ತಾ ಇತ್ತೋ ಅದನ್ನು ಬಿಟ್ಟು ತಮ್ಮದೇ ಆದಂಥ ಆಡಂಬರದ ವಿಗ್ರಹಗಳನ್ನ ಉಂಟು ಮಾಡುತ್ತಾ ಆರಾಧನೆ ಮಾಡಿದಂಥ ಕಾರಣವೇ ಬೇರೆ ಈ ಒಂದು ಆಕರ್ಷಣೆಯಿಂದ ಬಾಬಿಲೋನ್ ದೇಶ ಅದನ್ನು ವಶಕ್ಕೆ ತೆಗೆದುಕೊಳ್ಳುತ್ತದೆ. ತಮ್ಮಲ್ಲಿದ್ದಂಥ ಸಮಸ್ಯೆಯನ್ನು ಬೇರೆ ದೇಶ ಬಂದು ವಶವನ್ನು ಪಡೆದುಕೊಳ್ಳುವಂಥದ್ದು. ಈ ಒಂದು ಕಾರ್ಯವನ್ನೇ ಯವನಸ್ಥನು ತಮ್ಮ ಹಿರಿಯರು ಮಾಡಿದಂಥ ಕಾರ್ಯಕ್ಕೆ ಆತನು ದಾಸತ್ವದಲ್ಲಿ ಒಳಗಾಗಿರುತ್ತಾನೆ. ಆ ಯವನಸ್ಥರನ್ನು ನಾವು ನೋಡುವಂಥದ್ದಾದರೆ ತಮ್ಮ ಕುಟುಂಬಗಳಿಂದ ದೂರವಾಗಿರುತ್ತಾರೆ. ಭಾಳ ಸಂಕಷ್ಟವಾದಂಥ ಸನ್ನಿವೇಶ, ಸ್ವಾತಂತ್ರ್ಯವಿಲ್ಲ ಅವರಿಗೆ. ಅಂಥ ಸನ್ನಿವೇಶದಲ್ಲಿಯೂ ಕೂಡ ತಮ್ಮ ಪರಿಸ್ಥಿತಿಯನ್ನು ಅಥವಾ ಆ ಸನ್ನಿವೇಶವನ್ನು ತೆಗೆದುಕೊಂಡು ನಾವೇನಕ್ಕೆ ದೇವರಿಗೋಸ್ಕರ ಚಿಂತೆ ಮಾಡಬೇಕು, ನಾವೇನಕ್ಕೆ ನಮ್ಮ ಹಿರಿಯರು ಹೇಳಿಕೊಟ್ಟಂಥ ದೇವರ ಆಜ್ಞೆಗಳನ್ನು ಪರಿಗಣಿಸಬೇಕು, ಬಾಬಿಲೋನ್ ದೇಶದಲ್ಲಿ ಹೇಗಿದ್ದರೂ ರಾಜನು ತನ್ನ ಅರಮನೆಯಲ್ಲಿ ತನ್ನ ಮೇಜಿನಲ್ಲೇ ಊಟ ಮಾಡಬಹುದು ಎಂಬುವಂಥ ಒಂದು ಆಕರ್ಷಣೀಯ ಒಂದು ಅಧಿಕಾರವನ್ನು ಕೊಡುವಾಗ ನಾವೇನಕ್ಕೆ ಅದನ್ನೆಲ್ಲ ನಾವು ಇಟ್ಟುಕೊಳ್ಳಬೇಕಾಗಿರ್ತದೆ ಎಂಬುದಾಗಿ ಪ್ರಶ್ನೆ ಮಾಡಿರಬಹುದು. ಆದರೆ ಆಕರ್ಷಣೆಗೆ ಅವರು ಒಳಗಾಗಲಿಲ್ಲ. ಬದಲಾಗಿ ಆ ಆಕರ್ಷಣೆಯನ್ನು ವಿರೋಧಿಸಿ ದೇವರು ಅವರಿಗೆ ಕೊಟ್ಟಂಥ ಸ್ವಾತಂತ್ರ್ಯ, ತಮ್ಮ ದಾಸತ್ವದಿಂದ ಮಾಡಿದಂಥ ಬಿಡುಗಡೆ, ಅವರೊಟ್ಟಿಗೆ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಅವರು ಸಂಪೂರ್ಣವಾಗಿ ತಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ಮುಂದೆ ಬರುವಂಥ ಪೀಳಿಗೆಗೆ, ಜನಾಂಗಗಳಿಗೋಸ್ಕರ ಅವರು ಈ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. ಈ ಕಾರ್ಯ ಮಾಡಿದ ನಂತರ ಬಹುಶಃ ಅದು ರಾಜನಿಗೆ ತಿಳಿದು ಬಂದಿದ್ದರೆ, ಈ ಕಾರ್ಯದ ಮುಖಾಂತರ ಅವರಿಗೆ ಒಳ್ಳೆಯ ಆರೋಗ್ಯವು ಸಿಗದೇ ಇದ್ದಿದ್ದರೆ ಅವರು ಸಾವಿಗೂ ಕೂಡ ಕಾರಣರಾಗಿರಬಹುದು. ಬಟ್ ದೇ ಟುಕ್ ದ ರಿಸ್ಕ್. ಅವರು ಒಂದು ರಿಸ್ಕನ್ನು ತೆಗೆದುಕೊಂಡು ತಮ್ಮ ನಂಬಿಕೆಯ ಮೇಲೆ ಒಂದು ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳುತ್ತಾ ಈ ಆಕರ್ಷಣೆಗಳನ್ನು ವಿರೋಧಿಸುವುದನ್ನು ನಾವು ನೋಡ್ತೇವೆ. ನಂತರ ಇನ್ನೂ ಹೆಚ್ಚಿನ ಶೋಧನೆಗಳು ಬರ್ತದೆ. ಯಾಕೆಂದರೆ ನೆಬೂಕದ್ನೆಚ್ಚರನು ಹೇಳ್ತಾನೆ, ನನ್ನ ವಿಗ್ರಹಕ್ಕೆ ಎಲ್ಲರೂ ಅಡ್ಡ ಬೀಳಬೇಕೆಂಬುದಾಗಿ. ಅಲ್ಲಿಯೂ ಕೂಡ ಯವನಸ್ಥರು ಅಡ್ಡ ಬೀಳುವುದಿಲ್ಲ. ಅದರ ಪ್ರತಿಫಲ ಬೆಂಕಿಗೆ ಒಳಗಾಗುವಂಥದ್ದು. ಅಲ್ಲಿ ದೇವರು ಅವರ ಬೆಂಕಿಯು ಸುಡದೇ ಇರುವಂಥ ರೀತಿಯಲ್ಲಿ ಅವರನ್ನು ಕಾಪಾಡುವಂಥದ್ದು ಹಾಗೂ ಸಾಮ್ರಾಜ್ಯದ ಆ ಒಂದು ಅರಸನ ಮನಸ್ಸನ್ನೇ ಬದಲಾಯಿಸುವುದನ್ನು ನಾವು ನೋಡ್ತೇವೆ. ಇಡೀ ದಾನಿಯೇಲ್ ಪುಸ್ತಕದಲ್ಲಿ ಸತತವಾಗಿ ಈ ಕಾರ್ಯಗಳನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯ ದೇವಜನರೇ, ನಮ್ಮ ಕ್ರೈಸ್ತ ಉಪಸ್ಥಿತಿ ನಂಬಿಕೆಗಳನ್ನು ದ್ವೇಷದಲ್ಲಿ ನಡೆಸುವಂಥ ಸಮಾಜದಲ್ಲಿ ನಮ್ಮ ಕ್ರೈಸ್ತ ಉಪಸ್ಥಿತಿ ಆ ದ್ವೇಷವನ್ನು ವಿರೋಧಿಸುವಂಥದ್ದು, ದ್ವೇಷದ ಬೀಜಗಳನ್ನು ವಿರೋಧಿಸುವಂಥದ್ದು, ದ್ವೇಷ ಹೇಳಿಕೊಡುವಂಥ ಜನರನ್ನು ವಿರೋಧಿಸುವಂಥದ್ದು, ಅವರೊಟ್ಟಿಗೆ ಸಂಭಾಷಣೆಯನ್ನು ಮಾಡದೆ ಅವರೊಟ್ಟಿಗೆ ಸಂಬಂಧಗಳನ್ನು ಬೆಳೆಸದೆ ಬದಲಾಗಿ ಅದನ್ನು ಸತತವಾಗಿ ವಿರೋಧಿಸುವಂಥದ್ದನ್ನೇ ಈ ಕಾರ್ಯವನ್ನು ನಾವು ನೋಡ್ತೇವೆ. ನಾವು ಪ್ರತಿನಿತ್ಯವೂ ಕ್ರಿಸ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯಲ್ಲಿ ಇದನ್ನೇ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಎಂಬುದಾಗಿ. ಎರಡನೆಯ ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಂಥದ್ದಾದರೆ ಪೇತ್ರನಿಗೆ ಬಂದಂಥ ಕನಸು, ಅಲ್ಲೂ ಕೂಡ ಊಟದ ಬಗ್ಗೆ ನಾವು ಚರ್ಚಿಸುವುದನ್ನು ನಾವು ನೋಡ್ತೇವೆ. ದೇವರು ಆತನಿಗೆ ಪರಲೋಕದಿಂದ ಒಂದು ತಟ್ಟೆಯಲ್ಲಿ ಎಲ್ಲ ರೀತಿಯಾದಂಥ ಮಾಂಸಗಳನ್ನು,
ತೋರಿಸುತ್ತಾ ಅದನ್ನು ಉಣ್ಣು ಎಂದು ಕೇಳುವಂಥ ಸಂದರ್ಭದಲ್ಲಿ ಪೇತ್ರನು 3 ಬಾರಿ ಅದನ್ನು ವಿರೋಧಿಸಿ ಹಾಗೂ ನಂತರ 4ನೇ ಬಾರಿ ಆ ಒಂದು ತಟ್ಟೆ ಮೇಲಕ್ಕೆ ಏರಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಇದರ ಹಿನ್ನೆಲೆ ಯಾತಕ್ಕೆಂದರೆ ಕೊರ್ನೇಲಿಯಸ್ ಎಂಬುವಂಥ ದೇವರ ವ್ಯಕ್ತಿ, ಬೇರೆ ನಂಬಿಕೆಯ ವ್ಯಕ್ತಿ. ಆತನು ಇಬ್ರಿಯ ಅಥವಾ ಇಸ್ರಾಯೇಲ್ ಜನಾಂಗದವನಲ್ಲ. ಆತನು ದೇವರಲ್ಲಿ ನಂಬಿಕೆ ಇಡುವಾಗ ಪೇತ್ರನಿಗೆ, ಯಾಕೆಂದರೆ ಪೇತ್ರನು ಹೆಚ್ಚಿನ ಸೇವೆ ಸುನ್ನತಿ ಮಾಡಿದಂಥ ಇಸ್ರಾಯೇಲ್ ಜನರೊಟ್ಟಿಗೆ ಮಾತ್ರ ಮಾಡಿದಂಥ ಸೇವೆ. ಅನ್ಯರನ್ನು ನೋಡಿದರೆ ಓಡಿ ಹೋಗುವಂಥದ್ದು, ಅಸಹ್ಯ ಪಡುವಂಥದ್ದು, ಅವರಿಗೆ ದೇವರ ರಾಜ್ಯ ಇಲ್ಲ ಎಂದು ಹೇಳುವಂಥ ಒಂದು ಕಾರ್ಯ. ಈ ಸನ್ನಿವೇಶದಲ್ಲಿ ದೇವರು ಈತನಿಗೆ ಒಂದು ದರ್ಶನವನ್ನು ಕೊಡುತ್ತಾ ಆತನಿಗೆ ಒಂದು ಸಂದೇಶವನ್ನು ಕೊಡುವುದನ್ನು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಈ ಸಂದೇಶವನ್ನು ನಾವು ಪರಿಗಣಿಸುವಂಥದ್ದಾದರೆ ಈ ಸಂದೇಶದಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಗಳನ್ನು ನಾವು ನೋಡಬಹುದು. ಅಕಸ್ಮಾತಾಗಿ ನಾವು ದೇವರ ಹಾಗೂ ಪೇತ್ರನ ಚರ್ಚೆಯನ್ನು ನಾವು ನೋಡುವಂಥದ್ದಾದರೆ, ನಾವು ದೇವರ ಒಂದು ಸ್ಥಾನದಲ್ಲಿದ್ದರೆ, ನಾನು ನಿನಗೆ ಹೇಳುತ್ತಾ ಇದ್ದೇನೆ, ನಾನು ನಿನಗೆ ಆಜ್ಞೆ ಕೊಟ್ಟಿದ್ದೇನೆ, ಆದ ಕಾರಣ ನೀನು ಉಣ್ಣಲೇಬೇಕೆಂಬುವಂಥ ಒತ್ತಾಯ ಮಾಡುವಂಥ ಕಾರ್ಯವನ್ನು ನಾವು ಮಾಡಿರಬಹುದು. ಆದರೆ ಅಲ್ಲಿ ದೇವರು 3 ಬಾರಿ ಕೇಳುತ್ತಾನೆ, ಆದರೆ ಸಂಪೂರ್ಣವಾಗಿ ಒತ್ತಾಯ ಮಾಡಿ ಆ ಒಂದು ಒತ್ತಾಯಕ್ಕೆ ಪೇತ್ರನನ್ನು ಒಳಗೊಳಿಸುವುದಿಲ್ಲ. ಬದಲಾಗಿ ಪೇತ್ರನ ವಿಶ್ವಾಸಕ್ಕೂ ಕೂಡ ಅಲ್ಲಿ ಸ್ಥಾನವನ್ನು ಕೊಡುವುದನ್ನು, ಆಸ್ಪದವನ್ನು ಕೊಡುವುದನ್ನು ನಾವು ನೋಡ್ತೇವೆ. ಪೇತ್ರನು ಯಾತಕ್ಕೆ ಉಣ್ಣಲಿಲ್ಲ? ಆತನು ಚಿಕ್ಕ ಪ್ರಾಯದಿಂದ ತನ್ನ ನಂಬಿಕೆಯು ಹೇಳಿಕೊಟ್ಟಂಥ ದೇವರ ಆಜ್ಞೆ ಎಂಬುದಾಗಿ ಹೇಳಿಕೊಟ್ಟಂಥ ಊಟದಲ್ಲಿಯೂ ಕೂಡ ಯಾವ ಊಟವನ್ನು ತಿನ್ನಬೇಕು ತಿನ್ನಬಾರದು ಎಂಬುವಂಥ ಈ ಒಂದು ಶುದ್ಧತೆ ಅಶುದ್ಧತೆ ಎಂಬುವಂಥ ಆ ಒಂದು ಮನೋಭಾವನೆಯಲ್ಲಿ ಬೆಳೆದಿರುವಂಥ ಸಮಯದಲ್ಲಿ ಒಂದು ದರ್ಶನದಲ್ಲಿ ಆತನ ಸಂಪೂರ್ಣವಾದಂಥ ಬೋಧನೆಯನ್ನು ಆತನು ಬಿಟ್ಟು ಬಿಡುವುದಿಲ್ಲ. ಬದಲಾಗಿ ಅದರೊಟ್ಟಿಗೆ ಹೋರಾಟ ಮಾಡುತ್ತಾನೆ. ಬಹುಶಃ ಆತನ ಪ್ರಶ್ನೆ, ದೇವರೇ ನೀನೇ ಕೊಟ್ಟಂಥ ಆಜ್ಞೆಯನ್ನು ಈಗ ನೀನೇ ನಮ್ಮನ್ನು ಮುರಿ ಅಂತ ಹೇಳುತ್ತಿದ್ಯಾ? ಇದು ಚಿಕ್ಕ ಪ್ರಾಯದಿಂದ ಜನಾಂಗಗಳಾಗಿ ನಾವು ಆಚರಣೆಯನ್ನು ಮಾಡುತ್ತಾ ಪಾಲಿಸುತ್ತಾ ಬಂದಿದ್ದೇವೆ, ಯಾತಕ್ಕೆ ಇದು ಎಂಬುದಾಗಿ ಆತನ ಪ್ರಶ್ನೆ ಇದ್ದಿರಬಹುದು. ಹೇಗಿದ್ದರೂ ಕೂಡ ದೇವರು ಈ ಕಾರ್ಯವನ್ನು ಮಾಡುವಂಥ ಸಮಯದಲ್ಲಿ ಆತನು ಅದಕ್ಕೆ ಒಳಗಾಗುವುದಿಲ್ಲ. ಆದರೆ ಒಂದು ಕಾರ್ಯವನ್ನು ಮಾಡುತ್ತಾನೆ. ಅದರ ಅರ್ಥವನ್ನು ಪಡೆದುಕೊಳ್ಳುತ್ತಾ ಕೊರ್ನೇಲಿಯಸ್ ಮನೆಗೆ ಹೋಗಿ ಅಲ್ಲಿ ತನ್ನ ದರ್ಶನದ ಬಗ್ಗೆ ಆತನು ಚರ್ಚಿಸುತ್ತಾ ಆತನನ್ನು ಕೂಡ ತನ್ನ ದೇವರ ಒಂದು ಸಾಮ್ರಾಜ್ಯದಲ್ಲಿ ಅಥವಾ ದೇವರ ಒಂದು ಕಾರ್ಯದಲ್ಲಿ ಸೇವೆಯಲ್ಲಿ ಆತನನ್ನು ಕೂಡ ಸೇರಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಇಡೀ ಕುಟುಂಬ ದೀಕ್ಷಾ ಸ್ನಾನ ಹೊಂದುತ್ತಾ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಂಥ ಆ ಒಂದು ಕಾರ್ಯವನ್ನು ನಾವಲ್ಲಿ ನೋಡುತ್ತೇವೆ. ಕ್ರೈಸ್ತ ಉಪಸ್ಥಿತಿ ಎಂದು ಹೇಳುವಂಥದ್ದಾದರೆ, ಇವತ್ತು ನಾವು ಕ್ರೈಸ್ತರಾಗಿದ್ದೇವೆ ಎಂದು ಕೇಳುವಂಥದ್ದೇ ಒಂದು ಉಪಸ್ಥಿತಿ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಕಾರ್ಯವನ್ನು ಮಾಡುವಂಥದ್ದಾದರೆ ನಾವು ಸತತವಾಗಿ ಬಹಳ ದೀರ್ಘವಾಗಿ ನಾವು ಆಲೋಚನೆ ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ವಿ ನೀಡ್ ಟು ಇಂಟ್ರಾಸ್ಪೆಕ್ಟ್. ನಾವು ಪ್ರಾರ್ಥನೆ, ಬೈಬಲ್ ಓದುತ್ತೇವೆ, ಬೆಳಗ್ಗೆ ಹೊತ್ತಲ್ಲಿ ಬೈಬಲ್ ಓದಿ ಪ್ರೇಯರ್ ಮಾಡಿ ನಾವು ದಿನ ಪ್ರಾರಂಭ ಮಾಡುತ್ತೇವೆ ಎಂದು ಹೇಳುವಂಥದ್ದಾದರೆ ನಮ್ಮ ತುಟಿಗಳಿಂದ ಮಾತನಾಡುತ್ತಾ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ, ನಮ್ಮ ಭಾವನೆಗಳನ್ನು ದೇವರಿಗೆ ಹಂಚಿಕೊಳ್ಳುವುದು ಅಲ್ಲದೆ ದೇವರ ಚಿತ್ತವನ್ನು, ದೇವರ ವಾಕ್ಯವನ್ನು ಧ್ಯಾನವನ್ನು ಮಾಡುತ್ತಾ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವುದೇ ಈ ಒಂದು ಇಂಟ್ರಾಸ್ಪೆಕ್ಷನ್ ಎಂದು ಹೇಳಿದರೆ ತಪ್ಪಾಗಲಾರದು. ಉಪಸ್ಥಿತಿ ಮಾಡುವಂಥ ಜನರು ಧಾರ್ಮಿಕವಾಗಿ ಬೇಡ, ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇರಲಿ, ನಮ್ಮ ಉಪಸ್ಥಿತಿ ಇತರಿಗೆ ತೋರಿಸಬೇಕು, ಕಾಣಬೇಕೆಂದು ನಾವು ತೋರುವಂಥದ್ದಾದರೆ ಸ್ವಲ್ಪ ನಮ್ಮನ್ನು ನಾವೇ ಒಂದು ಧ್ಯಾನದಲ್ಲಿ ಆಲೋಚಿಸುವಂಥ, ದೀರ್ಘ ಆಲೋಚನೆಯಲ್ಲಿ ಇರುವಂಥ ಒಂದು ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕಾಗ್ತದೆ. ಯಾತಕ್ಕೆಂದರೆ ಆಲೋಚನೆಯನ್ನು ಮಾಡುವಾಗ ಎಲ್ಲರಿಗೂ ಸ್ಥಾನ ಇರುವಂಥ ಒಂದು ಆಸ್ಪದವನ್ನು ನಾವು ಕಂಡುಕೊಳ್ಳುತ್ತೇವೆ. ಯಾರು ಮೇಲು ಕೀಳು ಎಂಬುದಾಗಿ ಆಲೋಚನೆಯನ್ನು ಮಾಡದೆ ಸಮಸ್ಯೆಗಳನ್ನು ಪರಿಹರಿಸುವಂಥ, ಸಮಸ್ಯೆಯನ್ನು ಪರಿಹರಿಸಿ ಅದರೊಟ್ಟಿಗೆ ಜೀವನವನ್ನು ಸಾಗಿಸುವಂಥ, ಸ್ಥಗಿತದಲ್ಲಿ ನಿಲ್ಲದೆ ಮುಂದೆ ಸಾಗಿಸುವಂಥ ಒಂದು ಕಾರ್ಯ ಅಲ್ಲಿ ಉಂಟಾಗುತ್ತದೆ. ಇವತ್ತು ಎಲ್ಲೇ ರಾಜಕೀಯವನ್ನು ನಾವು ನೋಡುವಂಥದ್ದಾದರೆ ಧಾರ್ಮಿಕ ಭಯೋತ್ಪಾದನೆಯಲ್ಲಿ, ಸಾಮಾಜಿಕವಾದಂಥ ಭಯೋತ್ಪಾದನೆಗಳಲ್ಲಿ, ಬೇರೆ ಬೇರೆ ನಂಬಿಕೆಯ ಭಯೋತ್ಪಾದನೆಗಳ ಮಧ್ಯದಲ್ಲಿ ಇಂದಿನ ಒಂದು ಆಲೋಚನೆಯನ್ನು ಕೇಳುವಂಥದ್ದಾದರೆ ಎರಡೇ ಹೇಳ್ತಾರೆ, ನೀನು ನನ್ನೊಟ್ಟಿಗಿದೆಯಾ, ನೀನು ಅವರೊಟ್ಟಿಗಿದೆಯಾ, ಹೇಳ್ಬಿಡ್ಬೇಕು. ನಾವು ಬೇರೆ ಏನು ಒಂದು ಆಪ್ಷನ್ನೇ ಇಲ್ಲದೆ ಇರುವಂಥ ಒಂದು ಮನೋಭಾವನೆಯನ್ನು ಉಂಟು ಮಾಡಿಕೊಂಡಿರ್ತಾರೆ. ಇದು ನಮ್ಮ ಹಿರಿಯರು ಕಳೆದ ಕೆಲವೊಂದು ವರ್ಷಗಳಿಂದ ಬಂದಿರುವಂಥ ಒಂದು ರೀತಿಯಾದಂಥ ಮನೋಭಾವನೆ. ನನ್ನೊಟ್ಟಿಗಿದೆಯಾ, ನೀನು ಅವರೊಟ್ಟಿಗಿದೆ. ನನ್ನೊಟ್ಟಿಗಿದ್ದರೆ ನೀನು ನನ್ನ ಪ್ರಶ್ನೆ ಮಾಡುವಂಥದ್ದಲ್ಲ, ನನ್ನೊಟ್ಟಿಗೆ ನಾನು ಏನೇ ಮಾಡಿದರೂ ಕೂಡ ನನ್ನೊಟ್ಟಿಗೆ ನೀನು ಪಾಲಿಸಬೇಕೆಂಬುದಾಗಿ. ಇಲ್ಲ, ನಾವು ಇದಕ್ಕೆ ಒಪ್ಪಲಿಲ್ಲ ಅಂತ ಹೇಳುವಂಥದ್ದಾದರೆ ನೀನು ಅವನೊಟ್ಟಿಗೆ ಇದ್ದೆ ಎಂಬುದಾಗಿ. ಇದರ ಮುಖಾಂತರ ದ್ವೇಷವು ಉಂಟಾಗುತ್ತಾ ಎಲ್ಲ ಸಂಘ ಸಂಸ್ಥೆಗಳಲ್ಲಿ,
ಸಮಸ್ಯೆಗಳು ಉಂಟಾಗುತ್ತಾ, ಸಮಾಧಾನಗಳು ಇಲ್ಲದೆ ಅನೇಕ ತಲಾಂತುಗಳನ್ನು ನಾವು ಬಿಟ್ಟು ಹೋಗುತ್ತಾ, ಆ ತಲಾಂತುಗಳ ಮುಖಾಂತರವಾಗಿ ಕಟ್ಟುವಂಥ ಸಮಾಜವನ್ನು ಮುರಿಯುವಂಥ ಕಾರ್ಯಗಳಲ್ಲಿ ನಾವು ತೊಡಗಿರ್ತೇವೆ. ಪ್ರಿಯ ದೇವಜನರೇ, ಇನ್ನು ನಾವು ಆಲೋಚನೆಯನ್ನು ಮಾಡಿಕೊಳ್ಳುವ, ನಮ್ಮ ಸಭೆಗಳಲ್ಲಿ ಆಲೋಚನೆಯನ್ನು ಮಾಡಿಕೊಳ್ಳುವ. ಯವನಸ್ಥರು ಅನೇಕರು ಇದ್ದಾರೆ. ಅನೇಕ ತಲಾಂತುಗಳು ಅವರ ಹತ್ರ ಇದೆ. ಬರೀ ಗಾಯನದ ತಲಾಂತುಗಳು ಮಾತ್ರವಲ್ಲದೆ ಅನೇಕ ರೀತಿಯಾದಂಥ ತಲಾಂತುಗಳಿದೆ. ಇಂದು ನಮಗಿಂತ ಹೆಚ್ಚಾದಂಥ ಜ್ಞಾನವನ್ನು, ಮಾಹಿತಿಯನ್ನು, ತಲಾಂತುಗಳನ್ನು ಪಡೆದಂಥ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ಇರುತ್ತಾರೆ. ಅವರಿಗೆ ಆಸ್ಪದವನ್ನು ಮಾಡಿಕೊಡುವಂಥದ್ದಾದರೆ ಹೊಸ ತಿರುವುಗಳು ಬರಬೇಕಾಗಿರುತ್ತದೆ. ಈ ಹೊಸ ತಿರುವುಗಳು ಬರಬೇಕಾದರೆ ನಮಗೆ ಬೇಕಾಗಿರುವಂಥದ್ದು ಈ ಇಂಟ್ರಾಸ್ಪೆಕ್ಷನ್. ಸ್ವಲ್ಪ ನಾವು ಸ್ಥಗಿತಗೊಳ್ಳುತ್ತಾ ಆಲೋಚನೆಯನ್ನು ಮಾಡುತ್ತಾ ನಮ್ಮ ಕುಟುಂಬಗಳಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಉಪಸ್ಥಿತಿಯನ್ನು ತೋರಿಸುವಂಥ ಇಡೀ ನಮ್ಮ ಒಂದು ನಂಬಿಕೆಯ ಒಂದು ಕುಲಕ್ಕೆ ಅಥವಾ ನಂಬಿಕೆಯ ಒಂದು ಸಮಾಜಕ್ಕೆ ಏನನ್ನು ನಾವು ಏನು ಕೊಡುಗೆಯನ್ನು ಕೊಡುವಂಥರಾಗಿರ್ತೇವೆ, ಈ ಕೊಡುಗೆಯನ್ನು ಕೊಡುವಂಥ ಆಗಿರ್ತೇವೆ ಎಂದು ಆಗಬೇಕೆಂದು ನಾವು ಒಂದು ದೀರ್ಘವಾದಂಥ ಆಲೋಚನೆ ಭರಿತವಾದಂಥ ವ್ಯಕ್ತಿಗಳಾಗಿ ಹಾಗೂ ಸುಂದರವಾದಂಥ ಸಮಾಧಾನದ ವ್ಯಕ್ತಿಗಳಾಗಿ ಇರುವಂಥದ್ದಾದರೆ ಸ್ವಲ್ಪ ಆಲೋಚನೆಗಳನ್ನು ನಾವು ಮಾಡಬೇಕಾಗಿರ್ತದೆ. ವಿ ನೀಡ್ ಟು ಇಂಟ್ರಾಸ್ಪೆಕ್ಟ್. ನಾವು ಆಲೋಚನೆಯನ್ನು ಮಾಡದೇ ಇದ್ದರೆ ಏನು ಬದಲಾಗಲ್ಲ ಅಂತಲ್ಲ, ಆಲೋಚನೆ ಮಾಡುವಂಥ ವ್ಯಕ್ತಿಗಳು ಕೂಡ ಇರ್ತಾರೆ. ಯಾಕೆಂದರೆ ದಾನಿಯೇಲನ ಪರಿಸ್ಥಿತಿಯಲ್ಲಿ ನಾವು ನೋಡುವಂಥದ್ದಾದರೆ ಅಥವಾ ಪೇತ್ರನ ಪರಿಸ್ಥಿತಿಯಲ್ಲಿ ನೋಡುವಂಥದ್ದಾದರೆ ಇವರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತಲ್ಲ. ಆದರೆ ಅಂದು ಇದ್ದಂಥ ಅನೇಕ ಜನರ ಸನ್ನಿವೇಶದ ಮಧ್ಯದಲ್ಲಿ ಈ ಕೆಲವರು ಮಾಡಿದಂಥ ಕಾರ್ಯ ಶ್ರೇಷ್ಠವಾದಂಥ ಕಾರ್ಯ, ಅದು ಶಾಶ್ವತವಾಗಿ ನಿಲ್ಲುವಂಥ ಕಾರ್ಯ. ಅದು ಗೋಡೆಗಳು ಕಣ್ಣಿಗೆ ಕಾಣುವಂಥ ಮುಟ್ಟುವಂಥ ಗೋಡೆಗಳನ್ನು ಕಟ್ಟುವಂಥದ್ದಲ್ಲ, ಬದಲಾಗಿ ದೀರ್ಘವಾಗಿ ಭವಿಷ್ಯವನ್ನು ಕಟ್ಟುವಂಥ ಒಂದು ಕಾರ್ಯವಾಗಿರುತ್ತದೆ. ಈ ಕಾರ್ಯವನ್ನೇ ಈ ಒಂದು 2ನೆಯ ಭಾಗದಲ್ಲಿ ನಾವು ನೋಡಿರ್ತೇವೆ. ಕ್ರೈಸ್ತ ಉಪಸ್ಥಿತಿ, ಮಾನವೀಯತೆಯ ಒಂದು ಉಪಸ್ಥಿತಿಯನ್ನು ಇಂದು ಕೂಡ ಮಾನವೀಯತೆಗೆ ಅಂದರೆ ದೀನತೆಗೆ ಸ್ಥಾನ ಇದೆ ಎಂಬುದಾಗಿ ನಾವು ಸಮಾಜದಲ್ಲಿ ಹೇಳುವಂಥದ್ದಾದರೆ, ತೋರಿಸುವಂಥದ್ದಾದರೆ ದ್ವೇಷಕ್ಕೆ ಸ್ಥಾನ ಇಲ್ಲ. ದ್ವೇಷದ ಮಧ್ಯದಲ್ಲಿಯೂ ಕೂಡ ಪ್ರೀತಿಯು ನೆಲೆಗೊಂಡಿರುತ್ತದೆ. ಶಾಪದ ಮಧ್ಯದಲ್ಲಿಯೂ ಕೂಡ ಕ್ಷಮಾಪಣೆಯು ನೆಲೆಗೊಳ್ಳುವಂಥದ್ದಾಗಿರುತ್ತದೆ. ಅಸಮಾಧಾನದ ಮಧ್ಯದಲ್ಲಿಯೂ ಕೂಡ ಸಮಾಧಾನವನ್ನು ತರಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಹೇಳುವಂಥದ್ದಾದರೆ ನಾವು ಸ್ವಲ್ಪ ನಮ್ಮ ಜೀವನವನ್ನು ಕ್ರಮಗೊಳಿಸುತ್ತಾ ಆಲೋಚನೆಯನ್ನು ಮಾಡಿಕೊಡಬೇಕಾಗಿರ್ತದೆ. ಜಯ ಎಂಬುದು ಅದು ಯಾವಾಗಲೂ ಜಯದಿಂದಲೇ ದೇವರನ್ನು ಕಾಣುವಂಥದ್ದಲ್ಲ. ಇಂದು ದೈವಿಕವಾದಂಥ ಬೋಧನೆ ನಮಗೆ ಏನು ಆಕರ್ಷಣೆ ಲೌಕಿಕವಾದಂಥ ಸಾಮ್ರಾಜ್ಯದ ರೀತಿಯಲ್ಲಿ ತರುತ್ತದೆ ಎಂದರೆ, ನೀವು ದೇವರಲ್ಲಿ ಎಲ್ಲವನ್ನ ಪಡೆದುಕೊಳ್ಳುತ್ತೀರಾ, ನಿಮಗೆಲ್ಲ ಜಯ ಸಿಗ್ತದೆ ಎಂಬುವಂಥ ತಪ್ಪಾದಂಥ ಮನೋಭಾವನೆ. ಸೋಲು ಎಂಬುದು ನಾಚಿಕೆ ಅಲ್ಲ. ಜೀವನದಲ್ಲಿ ಸೋಲು ಎಂಬುದು ಮತ್ತೊಂದು ಹೆಜ್ಜೆ, ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು, ಅನುಭವವನ್ನು ಹೊಂದಿಕೊಳ್ಳುವಂಥ ಒಂದು ಆಸ್ಪದ. ಇತರನ್ನ ಕೇಳುವಂಥದ್ದನ್ನು, ಇತರನ್ನ ಪರಿಗಣಿಸುವಂಥದ್ದನ್ನು, ಸನ್ನಿವೇಶವನ್ನು ಸೂಕ್ಷ್ಮವಾಗಿ ಆಲೋಚಿಸುತ್ತಾ ಆ ಸನ್ನಿವೇಶಕ್ಕೆ ಪರಿಹಾರವನ್ನು ತರುತ್ತಾ ಎಲ್ಲರ ಆರೋಗ್ಯಕ್ಕೋಸ್ಕರ ಮಾಡುವಂಥದ್ದೇ, ಪ್ರಯತ್ನ ಮಾಡುವಂಥದ್ದೇ ಈ ಸೋಲಿನ ಮುಖಾಂತರ ನಮಗೆ ಸಿಗುವಂಥ ಗುಣಲಕ್ಷಣವಾಗಿರುತ್ತದೆ. ಕ್ರೈಸ್ತ ಉಪಸ್ಥಿತಿ, ಅನೇಕ ಕ್ರೈಸ್ತರನ್ನು ಅಥವಾ ಕ್ರೈಸ್ತ ಧರ್ಮದಲ್ಲಿ ನಾವು ನಂಬಿಕೆಯಲ್ಲಿ ನಾವು ನೋಡುವಂಥದ್ದಾದರೆ ಅಲ್ಪಸಂಖ್ಯಾತರಾಗಿರುವಂಥ ಅನೇಕ ಕ್ರೈಸ್ತರನ್ನು ಶೋಧನೆಗೆ, ನೋವಿಗೆ, ಸಾವಿಗೆ ಒಳಪಡಿಸುವುದನ್ನು ನಾವು ನೋಡ್ತೇವೆ. ಇದರ ಮಧ್ಯದಲ್ಲಿ ನಾವು ಅದೇ ರೀತಿಯಾದಂಥ ಸ್ಪಂದನೆಯನ್ನು ಮಾಡದೆ ಅಥವಾ ಮೌನವಾಗಿ ಇರದೆ ಎರಡು ಕಾರ್ಯ, ವಿರೋಧಿಸುವಂಥದ್ದು, ಈ ತಪ್ಪು ತತ್ವಗಳನ್ನು, ಆಲೋಚನೆಗಳನ್ನು ಎಲ್ಲಿಂದ ನಾವು ಈಗ ನಮ್ಮ ಧರ್ಮದಲ್ಲಿ ಅಥವಾ ನಂಬಿಕೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ಮಾನವೀಯತೆ ಇಲ್ಲದೇ ಇರುವಂಥ ಬೋಧನೆಗಳನ್ನು ವಿರೋಧಿಸುವಂಥದ್ದು, ವಿರೋಧ ಮಾಡುತ್ತಾ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಹಾಗೂ ಕಡೆಯದಾಗಿ 3ನೇದಾಗಿ ನಾವು ನೋಡುವಂಥದ್ದಾದರೆ ಸುವಾರ್ಥ ಭಾಗ ನಾವು ಓದಿರುವ ಹಾಗೆ ಸಾಸಿವೆ ಕಾಳಿನ ಮುಖಾಂತರವಾಗಿ ಸಿಗುವಂಥ ಸಂದೇಶ. ಆ ಸಾಸಿವೆ ಕಾಳಿನ ಮುಖಾಂತರವಾಗಿ ಹೇಗೆ ಒಂದು ಮರವೇ ಅಥವಾ ಒಂದು ಗಿಡವೇ ಬೆಳೆಯುವಂಥದ್ದಾಗಿರ್ತದೆ, ಅದು ಬರೀ ಒಂದು ನಮಗೆ ನೆರಳನ್ನು ಮಾತ್ರ ಕೊಡುವುದಲ್ಲದೆ ಹೇಗೆ ಅನೇಕ ಪಕ್ಷಿಗಳಿಗೆ ವಾಸಸ್ಥಾನವಾಗುವಂಥ ಒಂದು ಅವಕಾಶ ಕೊಡುತ್ತದೆ ಎಂಬುದಾಗಿ ಇವತ್ತು ನಾವು ಕ್ರೈಸ್ತ ಉಪಸ್ಥಿತಿಯನ್ನು ತೋರುವಂಥದ್ದಾದರೆ, ಪ್ರತಿನಿಧಿಗಳಾಗಿ ನಾವು ತೋರಿಸುವಂಥದ್ದಾದರೆ ಕ್ರಿಸ್ತನಲ್ಲಿ ಬೇರೂರುವಂಥದ್ದು, ಕ್ರಿಸ್ತನಲ್ಲಿ ಬೇರೂರುವಂಥದ್ದು, ಕ್ರಿಸ್ತನಲ್ಲಿ ಹೇಗೆ ಬೇರೂರುವಂಥದ್ದು ಎಂದು ನೋಡುವಂಥದ್ದಾದರೆ ಕ್ರಿಸ್ತನ ಗುರುತೆ ಯಾಕೆಂದರೆ ಇದೇ ಪೇತ್ರನಿಗೆ ಯೇಸು ಸ್ವಾಮಿ ತೋರಿಸಿಕೊಳ್ಳುವಾಗ ಅಥವಾ ಶಿಷ್ಯರಿಗೆ ತೋರಿಸಿಕೊಳ್ಳುವಾಗ ಆತನ ಗುರುತೆ ಮೊಳೆಗಳ ಗುರುತಾಗಿರುತ್ತದೆ. ಕ್ರೂಜೆಯ ಮೊಳೆಗಳ ಗುರುತು, ನೋವಿನಿಂದ, ಅನುಭವದಿಂದ,
ಯಾವುದು ಸೋಲು ಎಂದು ಹೇಳಿದರು, ಯಾವುದು ಅವಮಾನ ಎಂದು ಸಮಾಜ ತೋರುತ್ತಾ ಆ ಭಯದಿಂದ ಓಡಿ ಹೋಗುತ್ತಿದ್ದರು, ಆ ಅನುಭವದಿಂದಲೇ ಹೊಸ ಸಮುದಾಯವನ್ನು ಕಟ್ಟುವಂಥದ್ದು, ಪುನರುತ್ಥಾನದ ಅನುಭವವನ್ನು ತರುವಂಥದ್ದನ್ನೇ ಇಲ್ಲಿ ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ ಬೇರೂರುವಂಥದ್ದು, ಕ್ರಿಸ್ತನಲ್ಲಿ ಬೇರೂರುವಂಥದ್ದು. ಪೌಲನು ಕ್ರಿಸ್ತನಲ್ಲಿ ಬೇರೂರುತ್ತಾನೆ. ಮೊದಲು ಆತನು ಲೌಕಿಕವಾಗಿ ಬೇರೂರುತ್ತಾನೆ, ಯಾಕೆಂದರೆ ದೇವರ ಸಾಮ್ರಾಜ್ಯ ಅಂದರೆ ಲೌಕಿಕ ಸಾಮ್ರಾಜ್ಯವಾಗಿ ಕಾಣುವಂಥದ್ದು. ಅದಕ್ಕೋಸ್ಕರವೇ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳುತ್ತಾನೆ, 3 ಬಾರಿ ಕೋಳಿ ಕೂಗುವಾಗ ನಾನು ಈತನನ್ನು ಅರಿಯೆನು ಎಂದು ನೀನು ನನ್ನನ್ನು ತಳ್ಳಿಬಿಡುವಿ ಎಂಬುವಂಥ ಕಾರ್ಯದಲ್ಲಿ ಇರುತ್ತಿ ಎಂದು ಹೇಳುವಂಥ ಕಾರ್ಯವನ್ನು ನಾವಿಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಪೇತ್ರನು ನಡೆದುಕೊಳ್ಳುತ್ತಾನೆ. ಆದರೆ ಯಾವಾಗ ಪುನರುತ್ಥಾನ ಹೊಂದಿದಂಥ ಸ್ವಾಮಿಯನ್ನು ನೋಡುತ್ತಾನೋ ಅಲ್ಲಿ ಮತ್ತೆ 3 ಬಾರಿ ಪೇತ್ರನನ್ನು ಕೇಳುತ್ತಾನೆ, ನೀನು ನನ್ನನ್ನು ಹಿಂಬಾಲಿಸ್ತೀಯಾ, ನನ್ನನ್ನು ನಂಬುತ್ತೀಯಾ ಎಂಬುದಾಗಿ, ಆಗ ನನ್ನನ್ನು ಪ್ರೀತಿ ಮಾಡುತ್ತೀಯಾ ಎಂಬುದಾಗಿ ಕೇಳುವುದನ್ನು ನಾವು ನೋಡ್ತೇವೆ. ಆಗ ಹೇಳುವಂಥ ವಾಕ್ಯ ಹೌದು 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 ಎಂಬುದಾಗಿ 3 ಬಾರಿ ಹೇಳುತ್ತಾ ನಂತರ ಹೇಳ್ತಾನೆ, ನೀನು ಎಲ್ಲವನ್ನು ಅರಿಯುವ ಆತನಾಗಿರ್ತೇನೆ ಎಂದು ಹೇಳುತ್ತಾ ತನ್ನ ಜೀವನವನ್ನೇ ಕ್ರಿಸ್ತನಲ್ಲಿ ಬೇರೂರುವುದನ್ನು ತನ್ನ ಜೀವನದಲ್ಲಿ ನಾವು ನೋಡ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಇಂದಿನ ಈ ಒಂದು ಸುಂದರವಾದಂಥ ಒಂದು ಅವಕಾಶದಲ್ಲಿ ಕ್ರೈಸ್ತ ಉಪಸ್ಥಿತಿ ಅನೇಕ ನಂಬಿಕೆಯ ವಿರೋಧಿಸುವಂಥ ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕೆಂದು ಧ್ಯಾನ ಮಾಡುವಾಗ ಈ 3 ಗುಣಲಕ್ಷಣ ನಾವು ಹೊಂದಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಲೆಟ್ ಅಸ್ ಟ್ರೈ ಟು ರೆಸಿಸ್ಟ್ ಆಲ್ ದಟ್ ಇಸ್ ಆ್ಯಂಟಿ ಕ್ರೈಸ್ಟ್, ಅಥವಾ ಕ್ರೈಸ್ತ ವಿರೋಧನೆ ಮಾಡುವಂಥ ತತ್ವಗಳು, ಅಸಮಾನತೆಯನ್ನು ತರುವಂಥ ತತ್ವಗಳು, ಸ್ವಾರ್ಥತೆಯನ್ನು ತರುವಂಥ ತತ್ವಗಳು, ದ್ವೇಷ ಮಾಡುವಂಥ ತತ್ವಗಳು, ಮಾತುಗಳು, ಬೋಧನೆಗಳು, ಇದೆಲ್ಲವನ್ನು ನಾವು ವಿರೋಧಿಸಲಿಕ್ಕೆ ಪ್ರಯತ್ನ ಮಾಡುವ. ಇದನ್ನು ವಿರೋಧಿಸುವಂಥದ್ದಾದರೆ ಯಾವ ರೀತಿಯಾಗಿ ಹೇಗೆ ಸಾಧ್ಯ ಎಂದು ನೋಡುವಂಥದ್ದಾದರೆ ನಾವು ನಮ್ಮನ್ನು ನಾವೇ ಆಲೋಚನೆಯಲ್ಲಿ ಲೆಟ್ ಅಸ್ ಇಂಟ್ರಾಸ್ಪೆಕ್ಟ್, ದೇವರ ವಾಕ್ಯವನ್ನು ಓದುತ್ತಾ, ಆತನ ವಿಷಯವನ್ನು ತಿಳಿದುಕೊಳ್ಳುತ್ತಾ, ಆತನ ಮನೋಭಾವನೆಯನ್ನು ತಿಳಿದುಕೊಳ್ಳುತ್ತಾ, ಆತನ ಉದ್ದೇಶಗಳನ್ನು ತಿಳಿದುಕೊಳ್ಳುತ್ತಾ ನಾವು ಧ್ಯಾನವನ್ನು ಮಾಡುವ. ನಂತರ ಈ ಮುಖಾಂತರ ನಾವು ಆತನಲ್ಲೇ ಬೇರೂರಲಿಕ್ಕೆ ಪ್ರಯತ್ನವನ್ನು ಮಾಡುವ. ಹಾಗಿದ್ದರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥ ಕಾರ್ಯ, ಅವರಿಗೆ ಆಕರ್ಷಣೆ ತರುವಂಥ ಯಾವುದೇ ರೀತಿಯಾದಂಥ ಒಂದು ಪ್ರಾಮಿಸ್ಗಳನ್ನು, ವಚನಗಳನ್ನು ಕೊಡಲಿಲ್ಲ. ನೀವು ನನ್ನನ್ನು ಹಿಂಬಾಲಿಸುವಂಥದ್ದಾದರೆ ನಿಮಗೆ ಆಸ್ತಿ ಸಿಗುತ್ತದೆ, ನಿಮಗೆ ಸ್ಥಾನ ಸಿಗುತ್ತದೆ, ನಿಮ್ಮನ್ನು ಎಲ್ಲರೂ ಹಿಂಬಾಲಿಸ್ತಾರೆ, ಯಾವ ರೀತಿಯಾದಂಥ ಒಂದು ಪ್ರಾಮಿಸನ್ನು ಆತನು ಮಾಡಲಿಲ್ಲ. ಅವರಿಗೆ ಸತತವಾಗಿ ಹೇಳುತ್ತಾನೆ ಇದ್ದನು, ನನ್ನನ್ನು ಹಿಂಬಾಲಿಸುವಂಥದ್ದಾದರೆ ನಿಮಗೆ ಶೋಧನೆಗಳು ಬರ್ತದೆ, ನಿಮ್ಮನ್ನು ಜನರು ಅಲ್ಲಿ ಇಲ್ಲಿ ಎಳೆಯುವಂಥರಾಗಿರ್ತಾರೆ, ನಾಚಿಕೆ ಮಾಡುವಂಥ ಹೀಯಾಳಿಸುವಂಥ ಪರಿಸ್ಥಿತಿಗಳು ಬರ್ತದೆ, ಎಲ್ಲ ಸತ್ಯವನ್ನು ಹೇಳಿದನು. ಆದರೆ ಒಂದೇ ಒಂದು ವಚನವನ್ನು ಕೊಡ್ತಾನೆ, ಅಥವಾ ಒಂದು ಪ್ರಾಮಿಸ್, ವಾಗ್ದಾನವನ್ನು ಮಾಡುತ್ತಾನೆ. ಅದೇನೆಂದರೆ, ಹೆದರಬೇಡಿರಿ, ಲೋಕದ ಕಡೆಯ ದಿನದವರೆಗೂ ನಾನು ನಿಮ್ಮೊಟ್ಟಿಗಿರುತ್ತೇನೆ. ಎಂಥ ಒಂದು ಸುಂದರವಾದಂಥ ವಾಕ್ಯ ಪ್ರಿಯ ದೇವಜನರೇ. ಇವತ್ತೆಲ್ಲರೂ ಕೂಡ ಭಯೋತ್ಪಾದಕವಾದಂಥ ಸಮಾಜದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಪ್ರಸ್ತುತ ದಿನಗಳಲ್ಲಿ ನಮ್ಮನ್ನು ಭಯ ತರಿಸುವಂಥದ್ದು ಒಂದು ಆಕರ್ಷಣೆ ಅಥವಾ ಭಯ. ಆಕರ್ಷಣೆ ಅದನ್ನು ಸ್ವೀಕಾರ ಮಾಡುವಂಥದ್ದಾದರೆ, ಕೊರೋನಾ ವೈರಸ್ ಆಕರ್ಷಣೆ, ನಾವು ಚೆನ್ನಾಗಿ ತಿಂದು ನಮ್ಮನ್ನೇ ನಾವೇ ಕಾಪಾಡಿಕೊಳ್ಳಬೇಕೆಂಬುವಂಥ ಒಂದು ಭಯೋತ್ಪಾದಕವಾದಂಥ ಒಂದು ಆಕರ್ಷಣೆಯಲ್ಲಿ ಅನೇಕರು ಒಳಗಾಗುತ್ತಾರೆ. ಅದಕ್ಕೆ ಒಳಗಾಗದೇ ಇದ್ದರೆ ಭಯ ತೋರಿಸ್ತದೆ. ಭಯ ಏನೆಂದರೆ ನಿಮಗೆ ಸಾವು ಬೇಗ ಬರ್ತದೆ, ಸೋಂಕಿನ ಮುಖಾಂತರವಾಗಿ ನಿಮಗೆ ಅದು ಅವರನ್ನು ಮುಟ್ಟಿದರೆ ನಿಮಗೆ ಸೋಂಕು ಬರ್ತದೆ, ಖಂಡಿತ ಅದೆಲ್ಲ ಇರುತ್ತದೆ. ಈ 2 ಆಕರ್ಷಣೆ ಹಾಗೂ ಭಯ ತರುವಂಥ ಕಾರ್ಯಗಳ ಮಧ್ಯದಲ್ಲಿ ನಾವು ಕ್ರಿಸ್ತನಲ್ಲಿ ಬೇರಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ ಪ್ರಿಯ ದೇವಜನರೇ. ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು, ಹೆದರಬೇಡಿರಿ, ಲೋಕದ ಕಡೆಯ ದಿನದವರೆಗೂ ನಾನು ನಿಮ್ಮೊಟ್ಟಿಗಿದ್ದೇನೆ. ಗಾಡ್ ವಿಲ್ ಬಿ ವಿತ್ ಅಸ್. ಆತನ ಉಪಸ್ಥಿತಿ ನಮ್ಮೊಟ್ಟಿಗೆ ಇರ್ತದೆ. ನಾವು ನಮ್ಮ ಉಪಸ್ಥಿತಿಯನ್ನು ಇತರಿಗೆ ತೋರುವುದಕ್ಕಿಂತ ಮುಂಚಿತವಾಗಿ ಆತನೇ ನಮಗೆ ವಾಗ್ದಾನ ಮಾಡುತ್ತಾನೆ, ನನ್ನ ಪ್ರಸನ್ನತೆ ನಿಮ್ಮೊಟ್ಟಿಗೆ ಸದಾಕಾಲ ಇರುತ್ತದೆ, ನೀವು ನನ್ನನ್ನು ಹೊಂದಿಕೊಂಡಿದ್ದರೆ ಎಲ್ಲವನ್ನ ಜಯಿಸುವಿರಿ ಎಂಬುದಾಗಿ ಆತನು ವಾಗ್ದಾನ ಮಾಡುತ್ತಾನೆ. ಕೇಳಿದಂಥ ವಾಕ್ಯಕ್ಕೆ ಸ್ಪಂದನೆಯನ್ನು ನೀಡುವಂಥದ್ದಾದರೆ ಕ್ಷಣ ಹೊತ್ತು ಮೌನವಾಗಿರುವ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ರಕ್ಷಕನು, ನಮ್ಮ ಒಡೆಯನೂ ಆದಂಥ ಯೇಸುನಲ್ಲಿ ಪರಮತಂದೆ, ಈ ದಿನಕ್ಕೋಸ್ಕರ, ಮತ್ತೊಮ್ಮೆ ನಿನ್ನ ವಾಕ್ಯಕ್ಕೋಸ್ಕರ, ಪ್ರಸ್ತುತ ವರ್ತಮಾನದಲ್ಲಿ
ಇರುವಂಥ ಅನೇಕ ಗಂಡಾಂತರಗಳ ಮಧ್ಯದಲ್ಲಿ ನಿನ್ನ ವಾಕ್ಯವು ನಮಗೆ ಕೊಡುವಂಥ ಧೈರ್ಯ, ಸ್ಥಿರತೆ ಹಾಗೂ ನಾವು ಹೊಂದಿರುವಂಥ ಮಾನವೀಯತೆಯನ್ನು ಮರೆಯಬಾರದೆಂಬುವಂಥ ಒಂದು ಎಚ್ಚರಿಕೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಜೀವ ಸ್ವರೂಪನಾಗಿದ್ದೆ ಎಂದು ನಾವು ಅರಿಕೆ ಮಾಡುತ್ತಾ ನಂಬುವಂಥದ್ದಾದರೆ, ಮೂಢನಂಬಿಕೆಯಲ್ಲಿ ಇಲ್ಲದೆ ಸಂಪೂರ್ಣವಾದಂಥ ಸ್ಪಷ್ಟವಾದಂಥ ನಂಬಿಕೆಯಲ್ಲಿ ಇರುವಂಥದ್ದಾದರೆ ಎಲ್ಲ ವರ್ತಮಾನಗಳು ಬದಲಾಗುತ್ತದೆ ಎಂಬುವಂಥ ಆ ಒಂದು ನಿರೀಕ್ಷೆಯನ್ನು ನಾವು ಮರೆಯಬಾರದೆಂದು ನಿನ್ನ ವಾಕ್ಯವು ಹೇಳುತ್ತದೆ. ಎಲ್ಲ ನಿನ್ನ ವಾಕ್ಯಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಂದೊಂದು ಮಕ್ಕಳನ್ನು ನೀನು ಹಸ್ತಿಗೆ ಒಪ್ಪಿಸಿಕೊಡ್ತೇವೆ. ಹೆಸ್ಸಾಗಿ ನೀನು ಹರಸಿ ಆಶೀರ್ವಾದ ಮಾಡು. ನಮ್ಮೆಲ್ಲರನ್ನೂ ನಮ್ಮ ಶೋಧನೆಗಳಿಂದ ನೀನು ತಪ್ಪಿಸಿ ನಾವು ಕೇಡಿಗೆ ಒಳಗಾಗದೇ ಇರುವಂತೆ ನಮ್ಮನ್ನು ಕಾಪಾಡು ಕರ್ತನೆ. ಅಷ್ಟು ಮಾತ್ರವಲ್ಲದೆ ನಮ್ಮ ವೈಯಕ್ತಿಕವಾದಂಥ ಜೀವನದಲ್ಲಿ ನಾವು ಮಾಡುವಂಥ ಕಾರ್ಯಗಳಲ್ಲಾಗಿರಲಿ, ನಾವು ಬೆರೆಯುವಂಥ ಜನರುಗಳಾಗಿರಲಿ ಕರ್ತನೆ, ನಾವು ಆಲೋಚನೆಗಳನ್ನು ಮಾಡುತ್ತಾ ನಮ್ಮ ಹೆಜ್ಜೆಗಳನ್ನು ಇಡಲಿಕ್ಕಾಗುವಂತೆಯೂ ಕ್ರೈಸ್ತ ಉಪಸ್ಥಿತಿಯನ್ನು, ಕ್ರಿಸ್ತನ ನಂಬಿಕೆಯನ್ನು ಇತರ ಸಂಗಡ ಹಂಚಿಕೊಳ್ಳಿಕ್ಕಾಗುವಂತೆ ನಮಗೆ ಧೈರ್ಯವನ್ನು, ಶಕ್ತಿಯನ್ನು ಕೊಡು. ಈ ಮುಖಾಂತರ ನೀನೊಬ್ಬನೇ ಮಹಿಮೆಯನ್ನು ಹೊಂದು. ಮುದ್ರಕ್ಷಕನಾದಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೆನ್. ಈಗ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಲ್ಲಿಸುವ ಹಾಗೆ ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 204ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 204. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಲ್ಲಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಒಳ್ಳೆಯ ದಾನಗಳನ್ನು ದಯಪಾಲಿಸಿದಂಥ ಯೇಸುವಿನಲ್ಲಿ ಪರಮ ತಂದೆ, ನಿನ್ನ ಮಗನನ್ನೇ ಉದಾರವಾಗಿ ಕೊಡುತ್ತಾ ಆತನ ಮುಖಾಂತರವಾಗಿ ಆತನಲ್ಲೇ ನಿನ್ನ ವಾಕ್ಯವನ್ನು ಕಂಡುಕೊಳ್ಳುವಂಥ ಅವಕಾಶವನ್ನು ನೀನು ಒದಗಿಸಿಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಮುಖಾಂತರ ಕೊಡುವುದನ್ನು ನಿನ್ನ ಮುಖಾಂತರವೇ ನಾವು ಕಲ್ತಿರುವಂಥದ್ದಾಗಿರ್ತೇವೆ. ನೀನು ಕೊಟ್ಟದ್ದನ್ನೇ ನಾವು ನಿನಗೆ ನಾವು ಅರ್ಪಿಸುವಂಥರಾಗಿರ್ತೇವೆ. ಅರ್ಪಿಸುವಂಥ ಹಸ್ತಗಳನ್ನು, ಮನೋಭಾವನೆಗಳನ್ನು, ವ್ಯಕ್ತಿಗಳನ್ನು ನೀನು ಹೆಸಸ್ಸಾಗಿ ಹರಸಿ ಆಶೀರ್ವಾದ ಮಾಡು. ಎಲ್ಲರ ಜೀವನವನ್ನು ನೀನು ಬಲ್ಲಾತನಾಗಿದ್ದಿ. ಎಲ್ಲರ ಜೀವನದಲ್ಲಿ ನಿನ್ನ ಪ್ರಸನ್ನತೆಯು ನೆಲೆಯಾಗಿರಲಿ. ಹಾಗೂ ನಿನ್ನ ಕೃಪೆಯ ಮುಖಾಂತರ
ಆರೋಗ್ಯವು, ಕ್ಷೇಮವು, ಶಾಂತಿಯು, ಸಮಾಧಾನವು ನೆಲೆಯಾಗಿರಲಿ ಎಂದು ನಾವು ಬೇಡುವಂತರಾಗಿರ್ತೇವೆ. ಈ ಸಮಯದಲ್ಲಿ ವಿಶೇಷವಾಗಿ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವನ ಕಾಣ್ತಿರುವಂಥ ಎಲ್ಲ ವ್ಯಕ್ತಿಗಳಿಗೆ, ದಂಪತಿಗಳಿಗೆ ನಾವು ಶುಭವನ್ನು ಕೋರುತ್ತಾ ಪ್ರಾರ್ಥನೆಯನ್ನು ಮಾಡುವಂತರಾಗಿರ್ತೇವೆ. ಹೆಸ್ಸಾಗಿ ನೀನು ಹರಸಿ ಆಶೀರ್ವಾದ ಮಾಡು. ಅವ್ರು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪಾಶೀರ್ವಾದವಿರಲಿ. ನೂತನ ವರ್ಷಕ್ಕೆ ಹೆಜ್ಜೆ ನೀಡುವಾಗ ಪ್ರೀತಿಯು, ಸಮಾಧಾನವು, ಸಂತೋಷವು ಅವರ ಹೃದಯಗಳಲ್ಲಿ, ಸಂಬಂಧಗಳಲ್ಲಿ ನೆಲೆಯಾಗಿರಲಿ. ಯಾವುದಾದ್ರೂ ಆಲೋಚನೆಗಳನ್ನು, ಪ್ರಯತ್ನಗಳನ್ನು ನೂತನ ವರ್ಷದಲ್ಲಿ ಅವರು ಹಾಕಿಕೊಂಡಿರುವಂಥದ್ದಾದರೆ ಅದನ್ನು ಆಶೀರ್ವದಿಸು, ಮಂಗಳಪಡಿಸು. ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಿನ್ನ ಸಮಯದಲ್ಲಿ ಎಲ್ಲವನ್ನ ನೀನು ಕಾರ್ಯಭರಿತವಾಗಿ ನಡೆಸಿಕೊಡೆಂದು ನಾವು ಬೇಡುವಂತರಾಗಿರ್ತೇವೆ. ಹಾಗೂ ವಿಶೇಷವಾಗಿ ಕರ್ತನೆ, ಕಷ್ಟ, ನೋವು, ಸಂಕಟಗಳಲ್ಲಿರುವಂಥ, ದುಃಖದಲ್ಲಿರುವಂಥ ಎಲ್ಲ ಪ್ರಿಯರಿಗೋಸ್ಕರ ನಾವು ಬೇಡುತ್ತೇವೆ. ಒಬ್ಬೊಬ್ಬರನ್ನು ಕೂಡ ನೀನು ಹರಸಿ ಆಶೀರ್ವಾದ ಮಾಡು. ಹಾಗೂ ವಿಶೇಷವಾಗಿ ಪ್ರಸ್ತುತ ದಿನಗಳಲ್ಲಿ ಸೋಂಕಿನ ನಿಮಿತ್ತ ನೋವು ನರಳಾಟಗಳಲ್ಲಿ ಇರುವಂಥ ಪ್ರಿಯರಿಗೋಸ್ಕರ ನಾವು ಬೇಡುತ್ತೇವೆ. ಆರ್ಥಿಕ ಸಹಾಯವಿಲ್ಲದೆ ಕಷ್ಟಪಡುತ್ತಿರುವಂಥ ಪ್ರಿಯರಿಗೂ, ಹಾಗೂ ಮರಣದ ಹಾಸಿಗೆಯಲ್ಲಿ ನೆಲೆಗೊಳ್ಳುತ್ತಾ ಭಯದಿಂದ ಇರುವಂಥ ಪ್ರಿಯರಿಗೂ, ಹಾಗೂ ಪ್ರಿಯರನ್ನು ಕಳೆದುಕೊಂಡಿರುವಂಥ ಎಲ್ಲ ಕುಟುಂಬದವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಸಮಾಧಾನವು ಪ್ರತಿಯೊಬ್ಬರೊಟ್ಟಿಗೆ ಇರಲಿ. ನಮ್ಮ ಸನ್ನಿವೇಶವನ್ನು ಎದುರಿಸಲಿಕ್ಕಾಗುವಂಥ ಶಕ್ತಿಯನ್ನು, ಜ್ಞಾನವನ್ನು, ನಿನ್ನ ಕೃಪೆಯನ್ನು ನೀನು ಅನುಗ್ರಹಿಸು ಸ್ವಾಮಿ. ಈ ಮುಖಾಂತರ ನೀನು ಮಹಿಮೆಯನ್ನು ಹೊಂದು ನಮ್ಮ ಸಭೆಯನ್ನು, ನಮ್ಮ ಎಲ್ಲ ಸಭೆಯ ಕಾರ್ಯಾಚರಣವನ್ನು, ಚಲನೆಯನ್ನು ನೀನು ಹಸ್ತಿಗೆ ಒಪ್ಪಿಸ್ಕೊಡ್ತೇವೆ. ನೀನೇ ಮುಂದೆ ಬರುವಂಥ ದಿನಗಳಲ್ಲಿ ಕುರುಬನಾಗಿ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮನ್ನು ಆಶೀರ್ವದಿಸು. ಘನ, ಮಾನ, ಮಹಿಮೆ ನೀನುಂಟಾಗಲಿ. ನಮ್ಮ ಮುದ್ದು ರಕ್ಷಕನು, ಒಡೆಯನಾದಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಿನಗೆ ಅರ್ಪಿಸುತ್ತೇವೆ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸ್ಕೊಟ್ಟಂಥ ಪ್ರಾರ್ಥನೆ ಅರಿಕೆ ಮಾಡುವ. ಪರಲೋಕ ತಂದೆಯೇ, ನಾವು ಪ್ರಶಂಸಿಸಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನಿನ್ನ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂತಿಂದ ಆಹಾರವನ್ನು ಈ ಹೊತ್ತೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ ಕೇಳಿದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲದಿಂದೇ ಸ್ವಾಮಿ. ಆಮೆನ್. ವಿಶ್ವಾಸದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಸಮಾಧಾನದ ಪ್ರಭುವಾದಂಥ ಯೇಸು ಸ್ವಾಮಿ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನತೆ ಸಹವಾಸ ನಿಮ್ಮೆಲ್ಲರೊಟ್ಟಿಗೆ, ಇಡೀ ಸಮುದಾಯದೊಟ್ಟಿಗೆ, ಎಲ್ಲ ನಂಬಿಕೆಯ ಜನರೊಟ್ಟಿಗೆ, ಇಡೀ ವಿಶ್ವದೊಟ್ಟಿಗೆ ಈಗಲೂ ಸದಾಕಾಲವು ಕ್ರಿಸ್ತನ ಮಹಿಮೆಗೋಸ್ಕರ ನೆಲೆಯಾಗಿರಲಿ. ಆಮೆನ್.